ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 112ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 111ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 20ನೆಯ ಆರೋಹಣ ತಾರತಮ್ಯ ಸಂಧಿ ಅದರ ಒಂದು ಮೊದಲನೇ ಪದ್ಯವನ್ನು ಶ್ರವಣ ಮಾಡಿದೆವು. ಆ ಆರೋಹಣ ತಾರತಮ್ಯದ ಬಗ್ಗೆ ಕೂಡ ಸಾಕಷ್ಟು ಸಂಗತಿಗಳನ್ನ ಆವತ್ತು ನಾನು ಹೇಳಿದೆ. ಯಾವ್ಯಾವ ಹಿನ್ನೆಲೆಯಲ್ಲಿ ಈ ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ ಇದೆಲ್ಲವನ್ನು ಕೂಡ ಗಮನಿಸಬೇಕು, ಈ ಎಲ್ಲ ಸಂಗತಿಗಳನ್ನು ಹೇಳಿದೆ. ಇದ್ರ ಬಗ್ಗೆ ಎಷ್ಟು ಸ್ಪಷ್ಟೀಕರಣ ಕೊಟ್ಟರು ಸ್ವಲ್ಪ ಕಡಿಮೆನೆ. ಈಗೇನು ಹೇಳ್ತಿದ್ದಾನಲ್ಲ, ಮಹಾಭಾರತ, ರಾಮಾಯಣ, ಭಾಗವತ ಇದೆಲ್ಲ ಆದರೆ ಅದನ್ನು ಒಂದಿಷ್ಟು ಪುರಾಣ ಹೇಳಿ ಅದರಲ್ಲಿ ಹೇಳಿದ ಕಥೆ ಹೀಗಿದೆ, ತತ್ವ ಹೀಗಿದೆ, ವಿರೋಧ ಉದ್ಧಾರ ಮಾಡುವ ರೀತಿ ಹೀಗಿದೆ ಅಂತ ಇಷ್ಟೆಲ್ಲ ಹೇಳ್ಬೋದು. ಅವು ಬಹಳ ವ್ಯತ್ಯಾಸ, ಬಹಳ ವಿವಾದ ಇದಕ್ಕೇನು ಕಾರಣ ಆಗೋದಿಲ್ಲ. ಆದರೆ ಈ ಹರಿಕಥಾಮೃತ ಸಾರ ಏನಿದೆಯಲ್ಲ, ಇದು ಮಾಧ್ವ ವೇದಾಂತಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಇಲ್ಲೀಗ ನಿರ್ದಿಷ್ಟವಾಗಿ ಮಾಧ್ವ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಗತಿಗಳನ್ನು ಮಧ್ಯ ಮಧ್ಯೆ ನಾನು ಹೇಳಿದೆ, ದಾಸರು ಹೇಳಿದ್ದನ್ನೇ ಹೇಳಿದೆ. ಇನ್ನು ಕಳೆದ ಸಂಧಿಯಲ್ಲಿ ಈ ಜಗತ್ತೆಲ್ಲವನ್ನೂ ಕೂಡ ಚೇತನ ಅಚೇತನ ರೂಪವಾದ ಸಕಲ ಜಗತ್ತನ್ನು ಕೂಡ ಪರಮಾತ್ಮನ ಪ್ರತಿಮೆ ಅಂತ ಭಾವಿಸಬೇಕು ಅಂತ ಹೀಗೆಲ್ಲ ನಾವು ಶ್ರವಣ ಮಾಡಿದ್ವಿ. ಆ ಸಂಗತಿಗಳು ಬಹುತೇಕ ಎಲ್ಲರಿಗೂ ಒಪ್ಪಿಗೆ ಆಗೇ ಆಗ್ತವೆ. ಈ 32 ಕಕ್ಷಾಗಳಲ್ಲಿ, 32 ಹಂತಗಳಲ್ಲಿ, 32 ಸ್ಟೆಪ್ಗಳಲ್ಲಿ ಏನು ತಾರತಮ್ಯ ಇದೆ, ಇದು ಬೇರೆ ಸಿದ್ಧಾಂತಗಳಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ವೇದ ಉಪನಿಷತ್ತುಗಳಲ್ಲಿ, ಪುರಾಣಗಳಲ್ಲಿ ಇದಕ್ಕೆ ಮೂಲವನ್ನು ಎಲ್ಲಿಂದ ಹುಡುಕಬೇಕು, ಹೀಗೆಲ್ಲ ಪ್ರಶ್ನೆ ಬಂದಾಗ ಅದ್ವೈತದಲ್ಲಿ, ವಿಶಿಷ್ಟಾದ್ವೈತ ವೇದಾಂತದಲ್ಲಿ, ವಿಶಿಷ್ಟಾದ್ವೈತ ವೇದಾಂತದಲ್ಲಾದರೂ ಸ್ವಲ್ಪ ಇದೆ, ಅದ್ವೈತದಲ್ಲಿ ಇಂಥ ತಾರತಮ್ಯ ಏನಿಲ್ಲ. ಇನ್ನು ಬೇರೆ ಸಿದ್ಧಾಂತಗಳಲ್ಲಂತೂ ಇಷ್ಟು ವಿಸ್ತೃತವಾದಂಥ ತಾರತಮ್ಯದ ವಿಚಾರ ಇಲ್ಲವೇ ಇಲ್ಲ. ತಾರತಮ್ಯ ಅಂತನೂ ಇದೆ. ಮನುಷ್ಯನಿಗೆ ಈ ಸಾಧಕರಾದವರು ಅವರಲ್ಲಿ ಒಂದಿಷ್ಟು ವ್ಯತ್ಯಾಸ ಇದೆ ಅಂತ ಅನ್ನೋ ಸಂಗತಿಯನ್ನು ಎಲ್ಲರೂ ಒಪ್ತಾರೆ. ನಾನು ಅದನ್ನು ಎಷ್ಟೋ ಬಾರಿ ಹೇಳಿದ್ದೆ. ಇಸ್ಲಾಂನಲ್ಲಿಯೂ ಕ್ರಿಶ್ಚಿಯಾನಿಟಿಯಲ್ಲಿಯೂ ಕೂಡ ವ್ಯತ್ಯಾಸ ಅಂತ ಅನ್ನೋದಿದೆ. ಬೇರೆ ಬೇರೆ ರೀತಿಯಾದಂಥ ತರಗತಿಯ ಜನರಿದ್ದಾರೆ, ಅವರವರ ಪ್ರವೃತ್ತಿ ಬೇರೆ, ಅವರವರ ಸ್ವಭಾವ ಬೇರೆ, ಇದೆಲ್ಲವನ್ನು ಅಲ್ಲಿಯೂ ಹೇಳ್ತಾರೆ. ನಾವು ಮನುಷ್ಯರು ಅಂತ ನೋಡಿದ್ದೇವೆ, ಮಾನವ ಜನಾಂಗದವರು ಅಂತ ಕೆಲವರಿದ್ದೇವೆ. ಇದು ನಮ್ಗಿಂತ ಭಿನ್ನರಾಗಿ ದೇವಚರರು ಅಂತ ಕೆಲವರಿದ್ದಾರೆ. ಇಸ್ಲಾಂನಲ್ಲೂ ಇದ್ದಾರೆ, ಕ್ರಿಶ್ಚಿಯಾನಿಟಿಯಲ್ಲೂ ಇದ್ದಾರೆ. ಅವರು ಸುಮ್ಮನೆ ಬಾಯಿಂದ ಹೇಳ್ತಾರಷ್ಟೇ, ನಾವೆಲ್ಲ ಏಕದೇವೋಪಾಸಕರು, ನೀವು 100 ಕೋಟಿಗಟ್ಟಲೆ ದೇವತೆಗಳನ್ನು ಒಪ್ಪಿದ್ದೀರಿ, ನಿಮ್ಮ ಮತ ಅಬದ್ಧ ಅಂತ ಅವರು ಬಾಯಿಂದ ಸುಮ್ಮನೆ ಅಂತಾರೆ. ಆದರೆ ಬೇಕಾದಷ್ಟು ಕಡೆ ಕುರಾನ್ನಲ್ಲಿ ಮತ್ತು ಬೈಬಲ್ನಲ್ಲಿ ಆ ದೇವಚರರ ಬಗ್ಗೆ ಉಲ್ಲೇಖ ಬಂದೇ ಬರ್ತದೆ. ಅವ್ರು ಯಾವ್ರನ್ನ ದೇವಚರರು ಅಂತ ಅಂತಾರಲ್ಲ, ಅವ್ರನ್ನ ನಾವು ದೇವತೆಗಳು ಅಂತ ಅಂತೀವಿ ಅಷ್ಟೇ. ಉಳಿದ ದೇವತೆಗಳು ಪರಮಾತ್ಮನ ಅಧೀನರಾದಂಥ ಭಿನ್ನ ಭಿನ್ನ ತರಗತಿಯ ದೇವತೆಗಳು ಅಂತ ನಾವು ಹೀಗೆ ಹೇಳ್ತೀವಿ ಅಷ್ಟೇ. ಹೀಗೆ ವ್ಯತ್ಯಾಸ, ಬೇರೆ ಬೇರೆ ತರಗತಿ, ಇದನ್ನೆಲ್ಲರೂ ಒಪ್ಪೇ ಹೋಗ್ತಾರೆ. ಆದರೆ ಹೀಗೆ ವಿಶಿಷ್ಟವಾದಂಥ 32 ಕಕ್ಷಾಗಳಲ್ಲಿ ಹಂಚಿ ಹೋಗಿರುವಂಥ ತಾರತಮ್ಯ ಏನಿದೆ, ಇದನ್ನ ಬೇರೆ ಅವೈದಿಕ ಮತಗಳಲ್ಲಂತೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ವೈದಿಕ ಮತಗಳಲ್ಲಿಯೂ ಕೂಡ ಎಲ್ಲ ಕಡೆ ಇದನ್ನು ನಾವು ಕಾಣೋದಿಲ್ಲ. ಅದ್ವೈತ ವೇದಾಂತ ಇತ್ಯಾದಿಗಳಲ್ಲಂತೂ ಇದು ಇಲ್ಲವೇ ಇಲ್ಲ. ಅದನ್ನು ಮತ್ತೊಂದು ಸರಿ ನಾವು ಗಮನದಲ್ಲಿಟ್ಕೊಳ್ಬೇಕು. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಭಗವದ್ಗೀತಾದಲ್ಲಿ 3 ಹಂತದ ತಾರತಮ್ಯ ಈ ತರಗತಿಯನ್ನು ಹೇಳಿದ್ದಾರೆ. ದ್ವಾವಿಮೋ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ ಕೂಟಸ್ಥೋಕ್ಷರ ಉಚಿತೆ ಉತ್ತಮ ಪುರುಷಸ್ತನ್ಯ, ಇದು 3ನೇದು. ಕ್ಷರ ಪುರುಷ ಅಂತ ನಾವೆಲ್ಲ ಶರೀರ ನಾಶ ಹೊಂದುವಂಥ ಕ್ಷರ ಪುರುಷರು ನಾವು. ಅಕ್ಷರ ಪುರುಷರು ಅಂತ ಇನ್ನೊಂದು ತರಗತಿ ಇದೆ, ಅದು 2ನೇ ತರಗತಿ. ಇವೆರಡನ್ನೂ ಮೀರಿದಂತಹ 3ನೇ ತರಗತಿ ಮತ್ತೊಂದಿದೆ, ಅದು ಪರಮಾತ್ಮನ ತರಗತಿ. ಇದು ಭಗವದ್ಗೀತಾದಲ್ಲಿದೆ. ಇದು ಬಹುತೇಕ ಸರ್ವಶಾಸ್ತ್ರಾರ್ಥ ಅಂತ ಎಲ್ಲ ವಿಶಿಷ್ಟಾದ್ವೈತ ವೇದಾಂತದವರು, ಅದ್ವೈತ ವೇದಾಂತದವರು ಇದನ್ನೆಲ್ಲರೂ ಒಪ್ತಾರೆ. ಆದರೆ ಅದನ್ನ ನಿರ್ದಿಷ್ಟವಾಗಿ ಮತ್ತಷ್ಟು ವಿಭಾಗ ಮಾಡಿ ಅದಕ್ಕೊಂದು ಸ್ಪಷ್ಟವಾದ ರೂಪ ಅವರು ಕೊಟ್ಟಿಲ್ಲ. ಅವರಲ್ಲಿ ಅಷ್ಟು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಮತ್ತು ಈ ಲಭ್ಯ ಇರುವಂಥ ಭಗವದ್ಗೀತೆ, ಕಾಟಕೋಪನಿಷತ್ತು ಮತ್ತು ಉಳಿದ ಉಪನಿಷತ್ತುಗಳು ಅಲ್ಲೆಲ್ಲ ಸ್ವಲ್ಪ ಇದೆ. ಈ 32 ಕಕ್ಷೆಗಳು ಎಲ್ಲವನ್ನೂ ಕೂಡ ಅಲ್ಲೇ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆಚಾರ್ಯರು ಬೇರೆ ಬೇರೆ ಪುರಾಣಗಳಿಂದ, ಬೇರೆ ಬೇರೆ ಶ್ರುತಿಗಳಿಂದ ಸಾಕಷ್ಟು ವಾಕ್ಯಗಳನ್ನು ಉದಾಹರಿಸ್ತಾರೆ. ಇದು ಸಮಸ್ಯೆ ಏನಾಗಿದೆ ಕೆಲವರಿಗೆ, ಬೇರೆಯವರಿಗೆ, ಅದನ್ನು ಕೂಡ ನಾನು ಹೇಳಬೇಕು. ಇವತ್ತು ಎಲ್ಲೆಲ್ಲಿ ಗ್ರಂಥಾಲಯಗಳಲ್ಲಿ ಎಲ್ಲ ಕಡೆ ಹುಡುಕಾಡಿ ನೋಡಿದರೆ ಆಚಾರ್ಯರು ಬೇರೆ ಬೇರೆ ಪುರಾಣಗಳಿಂದ ಉದಾಹರಣೆ ಕೊಟ್ಟಿರುವಂಥ ವಾಕ್ಯಗಳು, ಪುರಾಣಗಳ ವಾಕ್ಯಗಳಾಗಲಿ ವೇದ ವಾಕ್ಯಗಳಾಗಲಿ ನಮಗೆ ಕಾಣಿಸೋದಿಲ್ಲ. ಹಾಗಾಗಿ
ಅವೈದಿಕರಾದಂಥವ್ರು ಬೇರೆಯವ್ರು ಹೋಗ್ಲಿ, ವೈದಿಕರಾದವರೇ ಆಚಾರ್ಯ ಸಿದ್ಧಾಂತದ ಬಗ್ಗೆ ಹಾಗೆ ಆಕ್ಷೇಪ ಮಾಡ್ತಾರೆ. ಆಚಾರ್ಯರು ಕೊಟ್ಟ ವಾಕ್ಯಗಳು ಎಲ್ಲೂ ಸಿಗೋದೇ ಇಲ್ಲ. ಇವೆಲ್ಲ ಆಚಾರ್ಯರು ತಾವಾಗಿ ಕಲ್ಪನೆ ಮಾಡಿಕೊಂಡಿರುವಂಥ ವಾಕ್ಯಗಳಾಗಿದ್ದಿರಬೇಕು, ಎಲ್ಲೂ ಸಿಗೋದೇ ಇಲ್ಲ ಇವು ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಅದ್ರ ಬಗ್ಗೆ ಬೇಕಾದಷ್ಟು ಚರ್ಚೆ, ವಾದ ವಿವಾದ ಎಲ್ಲವೂ ಕೂಡ ಆಗಿದೆ. ಶಂಕರಾಚಾರ್ಯರು ಕೂಡ ಅಂಥ ಎಷ್ಟೋ ವಾಕ್ಯಗಳನ್ನು, ವೇದ ವಾಕ್ಯಗಳನ್ನು ಉದಾಹರಣೆ ಕೊಡ್ತಾರೆ ಅಂತ ಪ್ರತಿವಾದ ಕೂಡ ಮಾಡ್ತಾರೆ. ಏನೇ ಇರಲಿ ಇಂಥ ಕೆಲವು ವಾಕ್ಯಗಳನ್ನು ಉದಾಹರಣೆ ಕೊಡ್ತಾರೆ. ಆದರೆ ಈಗೊಂದು 700-800 ವರ್ಷದ ಹಿಂದೆ ಆಚಾರ್ಯರು ಕೊಟ್ಟಂಥ ಏನು ಈ ಉದಾಹರಣೆ ವಾಕ್ಯಗಳಿದ್ದವು, ಅವು ನಮಗೆ ಇತ್ತೀಚಿನ ತನಕ ಸಿಗ್ತಿರ್ಲಿಲ್ಲ. ಕೆಲವೊಂದು ಈಗೀಗ ಎಲ್ಲೆಲ್ಲೋ ಅಲ್ಲಲ್ಲಿ ದೂರದಲ್ಲಿ ಸಿಗ್ತದೆ. ಈ ಗುಜರಾತ್ನಲ್ಲಿ, ಜೈಪುರ, ಈ ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ ಕೆಲವು ಈಗೀಗ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆಲ್ಲ ಕಾರಣ ಏನಂತಂದ್ರೆ, ಈಗೊಂದು 50 ವರ್ಷದಲ್ಲಿ ತಂತ್ರಜ್ಞಾನ ಹೆಚ್ಚು ವ್ಯಾಪಕವಾಗಿ ಬೆಳೆದಿರೋದು ಮತ್ತು ಸಂಪರ್ಕ ಹೆಚ್ಚು ಸಾಧ್ಯ ಆಗಿರೋದು. ವಿದ್ವಜ್ಜನರಲ್ಲಿ, ಗ್ರಂಥಾಲಯಗಳಲ್ಲಿ, ಗ್ರಂಥಪಾಲಕರ ನಡುವೆ, ವಿದ್ವಜ್ಜನರ ನಡುವೆ ಸಂಪರ್ಕ ಹೆಚ್ಚು ಸಾಧ್ಯ ಆಗಿರೋದ್ರಿಂದ ಆಚಾರ್ಯರು ಮೈತ್ರಾಯಣಿ ಶಾಖೆ ಅಂತ ಒಂದನ್ನು ಉದಾಹರಣೆ ಕೊಟ್ಟಿದ್ದಾರೆ ಆಚಾರ್ಯರು ತತ್ವನಿರ್ಣಯದಲ್ಲಿ. ಅದು ಸಿಗ್ತಾನೆ ಇರಲಿಲ್ಲ. ಈಗ ಅದು ಮೊನ್ನೆ ಎಲ್ಲೋ ಗುಜರಾತ್ನಲ್ಲಿ ಒಂದು 15 ವರ್ಷದ ಹಿಂದೆ ಸಿಕ್ಕಿತು. ಹೀಗೆ ಸಿಗಬಹುದು ಅಂತ ಒಂದು ಭರವಸೆ ಇಟ್ಕೊಳ್ಬಹುದು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ಇದನ್ನೆಲ್ಲ ಹೇಳೋ ಅವಶ್ಯಕತೆ ಕೆಲವರಿಗೆ ಕಾಣಬಹುದು, ಕೆಲವರಿಗೆ ಕಾಣದೇ ಇರಬಹುದು. ಇದನ್ನ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ, ನಾನು ರಾಮನ ಬಗ್ಗೆ ಪಾತ್ರ ಚಿತ್ರಣ ಮಾಡಿದರೆ, ಭೀಷ್ಮನ ಬಗ್ಗೆ ಪಾತ್ರ ಚಿತ್ರಣ ಮಾಡಿದರೆ, ಭರತನ ಬಗ್ಗೆ ಮಾಡಿದರೆ ಬಹುತೇಕ ಎಲ್ಲರಿಗೂ ಒಪ್ಪಿಗೆ ಹಾಗೆ ಆಗಿಬಿಡ್ತದೆ. 32 ಕಕ್ಷಾಗಳಲ್ಲಿ ಹಂಚಿ ಹೋಗಿರುವಂಥ ತಾರತಮ್ಯವನ್ನು ವಿವರಣೆ ಮಾಡಿದರೆ ಒಮ್ಮೆಲೆ ಅದೆಲ್ಲರಿಗೂ ಗ್ರಾಹ್ಯ ಆಗ್ಲಿಕ್ಕಿಲ್ಲ. ಅದಕ್ಕೊಂದಿಷ್ಟು ಹಿನ್ನೆಲೆ ಜ್ಞಾನ ಬೇಕು. ಮತ್ತೆ ನೀವು ಇದನ್ನ ಅನುಸಂಧಾನ ಮಾಡುವಾಗ, ನೀವು ನಂಬಿ ಪೂಜೆ ಮಾಡುವಾಗ, ಯಾಕಂದ್ರೆ ಏನು ನೀವು ಶ್ರವಣ ಮಾಡಿರ್ತೀರಲ್ಲ, ನೀವು ದೇವರ ಎದುರಿಗೆ ಕೂತಾಗ ಪೂಜಾ ಮಾಡುವಾಗ ಇಂಥವೆಲ್ಲ ನೆನಪು ಬರೋ ಸಾಧ್ಯತೆ ಇದೆ. ಬರಬೇಕು. ಶ್ರವಣ ಮಾಡಿದ್ದನ್ನ ಮನುಷ್ಯ ಆ ಕಾಲದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಅದು ಸಾರ್ಥಕ. ಕೆಲವು ಈಗ ಇಲ್ಲಿ ಬಂದಿರುವಂಥ ಸಂಗತಿಗಳು ನಿಮಗೆ ಪೂರ್ಣವಾಗಿ ನಂಬಿಕೆಗೆ ಯೋಗ್ಯ ಆಗದೇ ಇದ್ರು, ಅನುಸಂಧಾನಕ್ಕೆ ಅವನ್ನ ನೀವು ಅರಗಿಸ್ಕೊಳ್ಳಿಕ್ಕೆ ಆಗದೇ ಇದ್ರು, ಅದಕ್ಕೆ ನೀವು ಹೆಚ್ಚು ಆತಂಕ ಪಡಬೇಕಾಗಿಲ್ಲ. ನಿಮಗದು ಒಪ್ಪಿಗೆ ಆಗುವಂತಿದ್ರೆ, ಯಾಕಂದ್ರೆ ಹಿಂದೂ ಸಂಸ್ಕೃತಿಗೆ ಆಧಾರಭೂತವಾದಂತಹ ವೇದಗಳು, ಉಪನಿಷತ್ತುಗಳು, ಅಲ್ಲಿ ಬಂದಿರುವಂಥ ಸಂಗತಿಗಳನ್ನ ಎಲ್ಲರೂ ಒಪ್ಪಿರುವಂತಹ ವೇದ ಭಾಗ, ಇವತ್ತು ಸಿಕ್ಕಿರುವಂಥ ವೇದ ಭಾಗ, ಸಿಕ್ಕಿರುವಂಥ ಪುರಾಣ ಭಾಗ, ಸಿಕ್ಕಿರುವ ಮಹಾಭಾರತ, ಸಿಕ್ಕಿರುವ ಭಾಗವತ, ರಾಮಾಯಣ, ಇವುಗಳಿಂದ ಉದಾಹರಣೆ ಕೊಟ್ಟರೆ ಬಹುತೇಕ ಎಲ್ಲರಿಗೂ ಗ್ರಾಹ್ಯ ಆಗ್ತದೆ. ಬೇರೆ ಕಡೆ ಬಂದಿದ್ದನ್ನ ಅಷ್ಟು ಸುಲಭವಾಗಿ ಗ್ರಹಣ ಮಾಡೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನೀವು ಇದನ್ನು ನಂಬಲೇಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ನೀವು ಇದನ್ನು ಅನುಸಂಧಾನ ಮಾಡ್ಕೊಳ್ಳೇಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಈಗ ನಾನು ಇಲ್ಲಿ ಪ್ರವಚನಕ್ಕೆ ಕೂತು ಹೀಗ್ಯಾಕೆ ಹೇಳಬೇಕು ಅಂತ ನಿಮ್ಗೆ ಅನಿಸ್ತದೆ. ಆದರೆ ನನಗೆ ಆ ಥರ ಹೇಳಲಿಕ್ಕೆ ಒಂದು ಉದ್ದೇಶ ಇದೆ. ಸಮಾಜದಲ್ಲಿ ಏನು ನಡೀತಿದೆ ಅಂತಂದ್ರೆ, ಒಂದು ರೀತಿಯಾದಂಥ ಬೌದ್ಧಿಕ ದಬ್ಬಾಳಿಕೆ ನಡೀತಿದೆ. ಅಲ್ಲಲ್ಲಿ ಮಾತಿನಿಂದ, ವಾತಾವರಣದಿಂದ ಮರಳು ಮಾಡಿ ಯಾರ್ಯಾರನ್ನು ತಮ್ಮ ತಮ್ಮ ಪಂಥಕ್ಕೆ ಸೇರಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿ ನಡೀತಿದೆ. ಅದಕ್ಕಾಗಿ ನಾನು ಏನು ಹೇಳ್ತಿದ್ದೇನೆ, ಸತ್ಯವನ್ನ ನಾನು ನಂಬಿರೋ ಸತ್ಯ, ನಾನು ಕಲ್ತಿರೋ ಸತ್ಯ ಏನಿದೆ ಅದನ್ನು ಹೇಳುವಾಗ ಇದು ನೀವೆಲ್ಲರೂ ಕೂಡ ಅನುಸಂಧಾನ ಮಾಡಲೇಬೇಕು, ನಂಬಲೇಬೇಕು, ಹೀಗೆ ಆಚರಣೆಗೆ ತರಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಮನುಷ್ಯ ಸಾಧನೆ ಹಂತದಲ್ಲಿ ಇರ್ತಾನೆ. ನಿಮಗೆ ಇದು ನಂಬಿಕೆಗೆ ಯೋಗ್ಯ ಅಂತ ಕಂಡ್ರೆ ನೀವು ನಂಬಬಹುದು, ಅನುಸಂಧಾನಕ್ಕೆ ಇದನ್ನು ತಂದ್ಕೊಳ್ಬಹುದು ಅಂತ ನಿಮಗೆ ಕಂಡ್ರೆ ನೀವು ತಂದ್ಕೊಳ್ಬಹುದು. ಇಲ್ಲದೇ ಇದ್ರೆ ಅದರಿಂದ ನೀವೇನು ಆತಂಕ ಪಡಬೇಕಾಗಿಲ್ಲ. ನಾನು ಅದ್ರ ಬಗ್ಗೆ ಹೆಚ್ಚು ವಿಚಲಿತನಾಗೋದಿಲ್ಲ. ಇದನ್ನು ನಿಮ್ಗೆ ಹೇಳ್ಬೇಕು. ನಾನು ಇದನ್ನ ಯಾಕೆ ಹೇಳಿದೆ, ನಿನ್ನೆ ತಾನೆ, ಮೊನ್ನೆ ದಿವಸ ನಾನು ಇದನ್ನೆಲ್ಲ ಹೇಳಿದೆ. ನಿನ್ನೆ ನನಗೆ ಒಬ್ರು ಹೇಳಿದರು, ಈ ಪೇಜಾವರ ಸ್ವಾಮಿಗಳು ಸಮಾಜದ ಸುಧಾರಣೆ ಇತ್ಯಾದಿಗಳ ಬಗ್ಗೆ ಚರ್ಚೆ ಮಾಡುವಾಗ, ಏನೋ ಮಾಡುವಾಗ ಕೆಲವು ಬುದ್ಧಿಜೀವಿಗಳೆಲ್ಲ ಅವ್ರ ಜೊತೆ ಚರ್ಚೆಗೆ ಬಂದಿರ್ತಾರಲ್ಲ, ಅವ್ರು ಯಾರೋ ಬುದ್ಧಿಜೀವಿಗಳು ಪೇಜಾವರ ಶ್ರೀಪಾದರು ಕುರುಬರಿಗೆ ನಾನು ವೈಷ್ಣವ ದೀಕ್ಷೆ ಕೊಡ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ವೈಷ್ಣವ ದೀಕ್ಷೆ ಕೊಡ್ಲಿಕ್ಕೆ ನೀವೇ ಯಾರು ಅಂತ ಇವ್ರು ಯಾರು ಕೆಲವರು ತಕರಾರು ಮಾಡಿದ್ರು. ಅವ್ರು ಕೊಡ್ಲಿಕ್ಕೆ ಬಂದ್ರೆ ತಗೊಳ್ಳಿಕ್ಕೆ ಬಂದ್ರೆ ನಾನು ಕೊಡ್ತೀನಿ ಹೊರತು ಬೇರೆ ಯಾರ ಮೇಲೂ ನಾನು ಒತ್ತಾಯ ಮಾಡಿಲ್ಲ ಅಂತ ಇವರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು. ಆವಾಗ ಬುದ್ಧಿಜೀವಿ ಒಬ್ರು, ನಿಮ್ಮ ಸಿದ್ಧಾಂತದಲ್ಲಿ ಪರಮಾತ್ಮ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಇಂಥದೆಲ್ಲ ಕಕ್ಷಾತಾರತಮ್ಯವನ್ನು ಒಪ್ಪಿದ್ದೀರಿ, ಇದೆಲ್ಲ ವ್ಯರ್ಥವಾದದ್ದು, ಇದಕ್ಕೇನು ಆಧಾರವೂ ಇಲ್ಲ, ಇದನ್ನೆಲ್ಲ ಯಾಕೆ ಒಪ್ಪಿದ್ದೀರಿ ಅಂತ ವಿಷಯಾಂತರ ಮಾಡಿ ಸ್ವಾಮಿಗಳನ್ನ ಆಕ್ಷೇಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಈ ದೂರದರ್ಶನ ವಾಹಿನಿಯಲ್ಲಿ ನೋಡಿದವರು ಯಾರೋ ಒಬ್ರು ನನಗೆ ಹೇಳಿದ್ರು. ಅದು ಸ್ವಾಮಿಗಳು ನಮಗೆ ಇಲ್ಲಿ ಪ್ರಚಲಿತ ಇರುವಂಥ ವಿಷಯ ಅದಲ್ಲ. ತಾರತಮ್ಯ ಸಿದ್ಧಾಂತ, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ, ಅದಕ್ಕೆ ತಕ್ಕಂತೆ ತರಗತಿಗಳು, ಆಮೇಲೆ ವಿಷಯ ಮಂಡನೆ, ಪ್ರತಿಮಂಡನೆ, ಅದನ್ನೆಲ್ಲ ಬೇರೆ ಸಂದರ್ಭದಲ್ಲಿ ಮಾಡೋಣ. ಈಗ ನಾವು ಮಾಡ್ಲಿಕ್ಕೆ ಹೊರಟಿದ್ದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಏನು ವೈಷ್ಣವ ದೀಕ್ಷೆ ಕೊಡಬೇಕೆ ಬೇಡವೆ ಅಂತ ವಿಷಯ ಮಾತ್ರ. ಹಾಗಾಗಿ ಇಲ್ಲಿ ಅದನ್ನು ನಾವು ತರಬೇಕಾಗಿಲ್ಲ ಅಂತ ಸ್ವಾಮಿಗಳು ಉತ್ತರ ಕೊಟ್ಟರಂತ ಎಲ್ಲ ನೋಡಿದವರೊಬ್ರು ಹೇಳಿದ್ರು. ಅದು ನನ್ನ ತಲೆಯಲ್ಲಿ ಉಳಿದಿತ್ತಾದ್ರಿಂದ ಇಷ್ಟೆಲ್ಲ ಹೇಳಬೇಕಾಯ್ತು. ಇದನ್ನೆಲ್ಲರೂ ನೀವು ನಂಬಿಕೆಗೆ ತಂದ್ಕೊಳ್ಳೇಬೇಕಾಗಿಲ್ಲ, ಅನುಸಂಧಾನ ಮಾಡ್ಕೊಳ್ತೀನಿ ಅಂತ ನೀವು
ಬದ್ಧ ಹಸ್ತರಾಗಿ ನಿಲ್ಲಬೇಕಾಗಿಲ್ಲ, ಬದ್ಧ ಕಚ್ಚರಾಗಿ ನಿಲ್ಲಬೇಕಾಗಿಲ್ಲ. ಹೇಳೋದನ್ನ ಹೇಳ್ತೇನೆ, ಯಾಕಂದ್ರೆ ಇಲ್ಲಿ ಏನಿದೆ, ನಾವೇನು ಅಭ್ಯಾಸ ಮಾಡಿದ್ದೇವೆ, ನಾವೇನು ಕಲ್ತಿದ್ದೇವೆ, ಏನು ನಂಬಿದ್ದೇವೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಇವಿಷ್ಟು ಸಂಗತಿಗಳನ್ನ ನಾವು ಅನುಸಂಧಾನ ಮಾಡದೇ ಇದ್ರು ಕಳೆದ ಸಂಧಿಯಲ್ಲೇ ಅದ್ಭುತವಾದಂತಹ, ಎಲ್ಲರಿಗೂ ಗ್ರಾಹ್ಯ ಆಗುವಂತಹ, ಏನೂ ವಿವಾದ ಇಲ್ಲದೆ ಎಲ್ರಿಗೂ ಗ್ರಾಹ್ಯ ಆಗುವಂತಹ ಎಷ್ಟೋ ವಿಷಯಗಳು ಬಂದೇ ಬಂದವು. ಅನುಸಂಧಾನ ಮಾಡ್ಕೊಂಡ್ರೆ ಅಷ್ಟೇ ಬೇಕಾದಷ್ಟಾಯ್ತು. ಇದನ್ನ ಅನುಸಂಧಾನ ಮಾಡ್ಕೊಳ್ಳುವಾಗ ನಾನು ಹೇಳಿದ ಮಾತುಗಳನ್ನು ಗಮನಕ್ಕೆ ಇಟ್ಕೊಂಡ್ರೆ ನಾನು ಮುಂದೆ ಹೇಳಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಎಷ್ಟು ಸ್ಪಷ್ಟೀಕರಣ ಕೊಟ್ಟರು ಕಡಿಮೆನೆ, ಅದಕ್ಕಾಗಿ ಮತ್ತೊಂದು ಬಾರಿ ಹೇಳಬೇಕಾಯ್ತು. ಈಗ ಆ ಶ್ಲೋಕವನ್ನು ಮತ್ತೊಂದು ಸರಿ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಷಯಗಳನ್ನ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಗೀತಾ ವಿವೃತ್ತಿ, ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತ್ತಿ, ಅಲ್ಲಿಂದ ನಾನು ಉದಾಹರಿಸಬೇಕು. ಅದನ್ನೆಲ್ಲ ಹೇಳಿದ್ರೆ ಈ ಮೊದಲನೇ ಪದ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತಷ್ಟು ಸುಲಭ ಆಗ್ತದೆ. ಅದೇನು, ಸ್ಥಾವರರ ನೋಡಲ್ಕೆ ತೃಣ ಕ್ರಿಮಿ ಜೀವರುತ್ತಮ, ಕ್ರಿಮಿಗಳಿಂದ ಲಜಾವಿ ಗೋ ಗಜ ವ್ಯಾಘ್ರ ಸಿಂಹಗಳಿಂದ ಶೂದ್ರಾದಿ ಮೂವರುತ್ತಮ, ಕರ್ಮಕರ ಭೂದೇವ ಉತ್ತಮ ಕರ್ಮಿ ನೋಡಲು ಕೋವಿದೋತ್ತಮ ಕವಿಗಳಿಂದಲೇ ಕ್ಷಿತಿಪರುತ್ತಮರು ಅಂತ ಮೊದಲನೇ ಪದ್ಯ. ಅದೇ 20ನೇದು ಆರೋಹಣ ತಾರತಮ್ಯ ಸಂಧಿ. ನೀವು ಮೊನ್ನೆ ನೋಡಿದ್ರು. ಸ್ಥಾವರದ ನೋಡಲ್ಕೆ, ಈ ಕೆಳಗಿನ ಹಂತದಿಂದ ಮೇಲಿನ ಹಂತದವರೆಗೆ ಇಲ್ಲಿ ವರ್ಣನೆ ಮಾಡ್ತಾ ಬರ್ತಾರೆ. ಮುಂದೊಂದಿದೆ, ಅದು ಅವರೋಹಣ ತಾರತಮ್ಯ, ಮೇಲಿನಿಂದ ಕೆಳಗಡೆ ತನಕ. ಸ್ಥಾವರದ ನೋಡಲ್ಕೆ, ಸ್ಥಾವರ ಜೀವಿಗಳನ್ನು ನೋಡಿದರೆ, ವೃಕ್ಷ ಬಳ್ಳಿ ಇವನ್ನೆಲ್ಲ ನೋಡಿದರೆ ಅವ್ರಿಗಿಂತ ತೃಣ ಕ್ರಿಮಿ ಜೀವರು ಉತ್ತಮರು. ಕ್ರಿಮಿ ಜೀವ ಅಂದ್ರೆ ಬ್ಯಾಕ್ಟೀರಿಯಾಗಳು, ಅಮೀಬಾಗಳು ಇವೆಲ್ಲ. ಅವುಗಳಿಗಿಂತ ಮೇಕೆ, ಕುರಿ, ಹಸು, ಹುಲಿ, ಆನೆ ಇವು ಉತ್ತಮ. ಅವುಗಳಿಗಿಂತ ಮನುಷ್ಯರು ಉತ್ತಮರು. ಅದರಲ್ಲಿ ಶೂದ್ರರ ಕೆಳಗಿನ ಹಂತದವರು, ವೈಶ್ಯರ ಆಮೇಲೆ, ಕ್ಷತ್ರಿಯರ ಆಮೇಲೆ ಬ್ರಾಹ್ಮಣರು, ಆ ಬಳಿಕ. ಆ ಬ್ರಾಹ್ಮಣರಲ್ಲಿ ಕೂಡ ಕೇವಲ ಕರ್ಮಾಚರಣೆ ಮಾಡೋನು ಇರ್ತಾನಲ್ಲ, ಅವನು ಕೆಳಗಿನವನು, ಜ್ಞಾನ ಮಾರ್ಗದಲ್ಲಿದ್ದವನು ಮೇಲಿನವನು. ಇವರೆಲ್ಲರಿಗಿಂತ ರಾಜರು ಅನ್ನೋರು ಮೇಲಿನವರು ಅಂತ ಈ ಪದ್ಯದಲ್ಲಿ ಬಂತು. ನಾನು ಮೊನ್ನೆ ದಿವಸ ಹೇಳಿದ್ದೆ, ಇಲ್ಲೇನು ಬಂದಿದೆಯಲ್ಲ, ಇಲ್ಲಿ ಬ್ರಾಹ್ಮಣ ಅನ್ನೋ ಶಬ್ದ ಪ್ರಯೋಗ, ಮತ್ತೆ ರಾಜರು ಅನ್ನೋ ಶಬ್ದ ಪ್ರಯೋಗ, ಹುಲಿ, ಆನೆ, ಸಿಂಹ, ಗಿಳಿ ಇತ್ಯಾದಿ ಶಬ್ದ ಪ್ರಯೋಗ ಬಂದಿದೆಯಲ್ಲ, ಇದು ಈ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ. ಇದೆಲ್ಲವೂ ಕೂಡ ಸ್ವರೂಪ ಶರೀರಕ್ಕೆ ಸಂಬಂಧಪಟ್ಟದ್ದು. ತಾರತಮ್ಯವನ್ನು ಹೇಳೋದು ಈ ಶರೀರಕ್ಕೆ ಸಂಬಂಧಪಟ್ಟಂತ ತಾರತಮ್ಯವನ್ನು ಹೇಳೋದಲ್ಲ. ಹಾಗಾಗಿ ಸ್ಥಾವರ ಜೀವಿಗಳು ಅಂತಂದ್ರೆ ಯಾವ ಜೀವ ಮೂಲತಃ ವೃಕ್ಷ ರೂಪದಲ್ಲಿರ್ತದೆ, ಶರೀರ ಮತ್ತೇನೂ ಬರಬಹುದು, ಮೂಲತಃ ಗಿಳಿ, ಮೂಲತಃ ಒಂದು ಕ್ರಿಮಿ, ಮೂಲತಃ ಆನೆ, ಮೂಲತಃ ಹುಲಿ, ಹೀಗೆಲ್ಲ ಜೀವರಿದ್ದಾರೆ. ಅವರಿಗೆ ಅದದೇ ರೂಪದಲ್ಲಿ ಪರಮಾತ್ಮ ಬಿಂಬನಾಗಿದ್ದಾನೆ. ಇದು ಬಂದಿರುವಂತ ಸಂಗತಿ. ಇದಕ್ಕೆ ಮೂಲ ಏನು ಅಂತಂದ್ರೆ, ಸರ್ವಮೂಲದಲ್ಲಿ ಈ ಮೂಲ ಬರಲಿಲ್ಲ. ಈ ಕುರಿ, ಎಮ್ಮೆ, ಆನೆ ಇತ್ಯಾದಿ ಸರ್ವಮೂಲದಲ್ಲಿ ಬರಲಿಲ್ಲ. ಅಲ್ಲಿ ಕೇವಲ ದೇವ, ಋಷಿ, ಪಿತೃಪಾಹ, ನರಾಹ ಅಂತ ಇಷ್ಟೇ ಬಂತು. ದೇವತೆಗಳು, ಋಷಿಗಳು, ಪಿತೃದೇವತೆಗಳು, ಪಾಹ ಅಂದ್ರೆ ಚಕ್ರವರ್ತಿಗಳು, ಆಮೇಲೆ ನರರು. ನರರು ಅಂತಂದ್ರೆ ಅಲ್ಲೂ ಕೂಡ ಮಾನವ ಜನಾಂಗ ಅಂತ ಅರ್ಥ ಅಲ್ಲ. ನರ ಅಂದ್ರೆ ಮನುಷ್ಯ ಅನ್ಕೊಳ್ಳಿ, ನಮ್ಮ ಕಣ್ಣೆದಿಗೆ ಏನ್ ಕಲ್ಪನೆ ಬರ್ತದೆ? 2 ಕೈ, 2 ಕಾಲು, ತಲೆ, ಹೀಗೆ 2 ಕಣ್ಣಿರ್ಬೇಕು, ಒಂದೇ ಮೂಗಿರ್ಬೇಕು, ಇದು ಮನುಷ್ಯ. ದೇವರ್ಷಿ ಪಿತೃಪಾಹ ನರಾಹ ಅಂದ್ರೆ ಆ ನರ, ಅಲ್ಲಿ ಹೇಳಿರುವ ನರ ಅಂದ್ರೆ ಈ ಹ್ಯೂಮನ್ ರೇಸ್ ಅಲ್ಲ, ಈ ಮಾನವ ಜನಾಂಗ ಅಲ್ಲ. ದೇವ, ಋಷಿ, ಪಿತೃಪಾಹ ನರಾಹ ಅಂದ್ರೆ ಅವ್ರು 5 ಜನ ಮುಕ್ತಿಗೆ ಯೋಗ್ಯರಾದವರು. ನರರು ಅಂದ್ರೆ ಮುಕ್ತಿಗೆ ಹೋಗ್ಲಿಕ್ಕೆ ಯೋಗ್ಯತೆ ಇದ್ದವರಲ್ಲಿ ಕೆಳಗಿನ ತರಗತಿಯವರು ಅಂತ ಅರ್ಥ. ಆ ನರ ಅನ್ನೋ ಶಬ್ದಕ್ಕೇನೆ ಹಾಗೆ ಅರ್ಥ, ಹೊರತು ಹ್ಯೂಮನ್ ರೇಸ್ ಅಂತ ಅಲ್ಲಿ ಅರ್ಥ ಅಲ್ವೇ ಅಲ್ಲ. ಯಾಕೆಂದ್ರೆ ಈ ತೃಣ, ಸ್ಥಾವರ ಜೀವಿಗಳು, ಗಿಡ, ಹುಲಿ, ಆನೆ ಇವನ್ನೆಲ್ಲ ಅಲ್ಲೇ ಸೇರಿಸ್ಬೇಕು ನಾವು. ಅಲ್ಲಿ ಸೇರಿಸೋದು ಹೊರತು ಬೇರೆ ಒಂದು ಅವಕಾಶ ಎಲ್ಲಿ ಇಲ್ವೇ ಇಲ್ಲ. ಈ ದೇವರ್ಷಿ, ಪಿತೃಪ, ನರಗಳನ್ನು ಬಿಟ್ರೆ ಮುಕ್ತರಾದವರು ಬೇರೆ ಯಾರೂ ಇಲ್ಲವೂ ಇಲ್ಲ. ಹಾಗಿದ್ದಾಗ ಇವನ್ನೆಲ್ಲ ಸೇರಿಸೋದೆಲ್ಲಿ, ಈ ಹುಲಿ, ಸಿಂಹ ಮೊದಲಾದವುಗಳನ್ನು? ಹಾಗಾಗಿ ನರರು ಅಂತಂದ್ರೆ ಹ್ಯೂಮನ್ ರೇಸ್ ಅಲ್ಲ, ಅವರಲ್ಲಿ ಇವರೆಲ್ಲ ಸೇರ್ತಾರೆ. ಕ್ರಿಮಿಕೀಟಾದಿಗಳು ಅವರು ಸೇರ್ತಾರೆ. ಇದು ವಾಯುಪುರಾಣದಲ್ಲಿ ಬಂದಿರುವಂತ ಸಂಗತಿ. ವಾಯುಪುರಾಣದ ಮಾಘ ಮಹಾತ್ಮ್ಯದಲ್ಲಿ ನೋಡ್ರಿ, ವೃಕ್ಷಾದಿ ಜಾತಿ ಜೀವಾನಾಂ ಸಾ ನಿತ್ಯೈವ ಯತಸ್ತತಃ. ವೃಕ್ಷ, ಬಳ್ಳಿ, ಹುಲಿ, ಸಿಂಹ ಮೊದಲಾದ ಜಾತಿ ಅಂದ್ರೆ ಸ್ವರೂಪ. ಜಾತಿ ಅನ್ನೋ ಶಬ್ದವನ್ನು ಒಂದೊಂದು ಕಡೆ ಒಂದೊಂದು ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಅದು ಗೊತ್ತಾಗದೇ ಇದ್ರೆ ಅಪಾರ್ಥ, ಟೀಕೆ, ಕಲಹ. ಇದನ್ನ ನೋಡ್ರಿ, ಅದು ನಿತ್ಯೈವ, ಯಾವತ್ತೂ ಕೂಡ ಬದಲಾಗುವಂತ ಜಾತಿ ಅಲ್ಲ. ಅದು ಹೊರಗಿಂದು ಶರೀರ ಏನಾಗ್ತದಲ್ಲ ಬದಲಾಗ್ತದೆ. ಒಂದು ಮೂಲತಃ ಒಬ್ಬ ಗಿಳಿಯಾಗಿದ್ದಾನೆ ಅಂತ ತಿಳ್ಕೊಡ್ರಿ, ಗಿಳಿಯ ಸ್ವರೂಪ ಅವನಿಗಿದೆ ಅಂತ ತಿಳ್ಕೊಡ್ರಿ. ಒಂದು ಬಾರಿ ಹುಟ್ಟುವ ಮನುಷ್ಯನಾಗಿ ಹುಟ್ಟಬಹುದು, ಮತ್ತೊಮ್ಮೆ ಆತ ಆನೆಯಾಗಿ ಹುಟ್ಟಬಹುದು. ಯಾಕಂದ್ರೆ ಅನೇಕ ಬಾರಿ ಭೌತಿಕ ಶರೀರವನ್ನು ಪಡ್ಕೊಂಡು ಬರ್ಬೇಕಲ್ಲ. ಆ ಭೌತಿಕ ಶರೀರಗಳು ಅನೇಕ ಬಾರಿ ಅವನಿಗೆ ಬದಲಾವಣೆ ಬೇರೆ ಬೇರೆ ರೂಪದಲ್ಲಿ ಬರಬಹುದು. ಮೂಲ ಸ್ವರೂಪ ಮಾತ್ರ ಬದಲಾಗೋದಿಲ್ಲ. ಸಾ ನಿತ್ಯೈವ ಯತಸ್ತತಃ, ಅದು ಎಂದೂ ಬದಲಾಗೋದಿಲ್ಲ. ಮುಕ್ತಿಯಲ್ಲೂ ಕೂಡ ಅದೇ ರೂಪದಲ್ಲಿ ಆತ ಇರ್ತಾನೆ. ಭಾಗವತ ಅದೇ ದೃಷ್ಟಿಯಿಂದಲೇ ಅವನನ್ನ
ಆ ಭಗವಂತನ ಮಹಿಮೆಯನ್ನು ಭೃಂಗಗಳು ಹಾಡ್ತವೆ ಅಂತ ಭಾಗವತದಲ್ಲಿದೆ. 2, 3ನೇ ಸ್ಕಂದದಲ್ಲಿ, ನನಗೆ ಸ್ಪಷ್ಟವಾಗಿ ನೆನಪಿಲ್ಲ. ದುಂಬಿಗಳು ಅವರ ಮಹಿಮೆಯನ್ನು ಹಾಡ್ತವೆ ಅಂತಿದೆ. ದುಂಬಿಗಳು ಹಾಡೋದಂದ್ರೆ ಏನು? ಮುಕ್ತಿಯಲ್ಲಿ ದುಂಬಿಗಳು ಭಗವಂತನ ಮಹಿಮೆಯನ್ನು ಹಾಡೋದಂದ್ರೆ ಏನು? ಮೂಲತಃ ದುಂಬಿಯಾಗಿ ಒಬ್ಬ ಮನುಷ್ಯ ಇರ್ತಾನೆ, ಅವನು ಹಾಡ್ತಿರ್ತಾನೆ. ಒಬ್ಬ ಸಾಧಕ ಇರ್ತಾನೆ, ಅವನು ಹಾಡ್ತಿರ್ತಾನೆ. ಮುಕ್ತಿಂ ತೇನೈವ ರೂಪೇಣ ಯಾಂತಿ, ಭೃಂಗವಾಗಿಯೇ ಮುಕ್ತಿಗೆ ಹೋಗ್ತಾನೆ. ಯಾಂತಿತೆ ಕಾಮರೂಪಿಣ, ಅವರೆಲ್ಲ ಕಾಮರೂಪಿಗಳಾಗಿರ್ತಾರೆ. ಮುಂದೆ ಅಲ್ಲಿ ಹೋದಾಗ ಕೆಲವು ಸರಿ ಶರೀರವನ್ನು ಬದಲು ಮಾಡ್ಕೋತಾರೆ, ಶುದ್ಧ ಸತ್ವ ರೂಪವಾದ ಶರೀರವನ್ನು ತಗೊಳ್ತಾರೆ ಅಂತ ಒಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದ ಒಂದು ವ್ಯಾಖ್ಯಾನದಲ್ಲಿದೆ. ಈಗ ನಮಗೆ ಸಿಕ್ಕಿದ ಶರೀರ ಇದೆಯಲ್ಲ, ಇದು ಸತ್ವ ರಜಸ್ತಮೋ ಗುಣಗಳ ಪ್ರಾಕೃತಿಕವಾದ ಶರೀರ. ಇದು ಪಂಚಮಹಾಭೂತಗಳಿಂದ ಹುಟ್ಟಿದ್ದು. ಅಲ್ಲಿ ಅವರು ಶುದ್ಧ ಸತ್ವ ರೂಪವಾದ ಶರೀರವನ್ನು ತಗೊಳ್ತಾರೆ, ಬೇಕಾದ ಶರೀರವನ್ನು ಪಡ್ಕೊಳ್ಳಬಲ್ಲವರಾಗಿರ್ತಾರೆ ಮುಕ್ತಿಗೆ ಹೋದಾಗ ಅಂತ ಹೇಳ್ತಾರೆ. ಸಂಸ್ಕೃತ ಅನ್ಯತಾ ಭಾವ ತೇಷಾಂ ತನುಭೃತಾಂ ಕಿಲ. ಸಂಸಾರದಲ್ಲಿದ್ದಾಗ ಬೇರೆ ಥರ ಆಗಬಹುದು, ಅನ್ಯಥಾ ಭಾವ. ಮೂಲ ಸ್ವರೂಪನೇ ಒಂದು, ಹೊರಗೆ ಶರೀರವೇ ಬೇರೆ, ಹೀಗೆಲ್ಲ ಆಗೋ ಸಾಧ್ಯತೆ ಇದೆ. ತೇಷಾಂ ತನುಭೃತಾಂ ಕಿಲ ತತ್ರ ಸ್ಥಾವರ ಮುಕ್ತೇಭ್ಯ ವರಾಹ ಜಂಗಮ ಮುಕ್ತಿಗಾಹ. ನೋಡ್ರಿ, ಸ್ಥಾವರರಾದ ಮುಕ್ತರು ಏನಿರ್ತಾರಲ್ಲ, ಗಿಡ ಬಳ್ಳಿ ಪೊದೆ ರೂಪದಲ್ಲಿರುವಂತಹ ಮುಕ್ತರು, ಅವ್ರಿಗಿಂತ ಜಂಗಮ ಮುಕ್ತರು ಅಂದ್ರೆ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಇರುವಂತಹ ಮುಕ್ತರಿದ್ದಾರಲ್ಲ, ಅವರು ಶ್ರೇಷ್ಠರು. ಒಂದು ಸಂಗತಿ ತಿಳ್ಕೋಬೇಕು, ನಾವು ಈ ಎಲ್ಲೆಲ್ಲಿ ವೃಕ್ಷ, ಗಿಳಿ, ಆನೆ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡ್ತೀವಲ್ಲ, ನಾವಿಲ್ಲಿ ಏನೋ ಒಂದು ಆನೆ, ಗಿಳಿ, ಗಿಡ, ಆ ಗಿಡ ಕಲ್ಗಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲಿ ಇರುವಂಥ ಮುಕ್ತರಿಗೂ ಕೂಡ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ತಿಳ್ಕೋಬಾರ್ದು. ಅಲ್ಲಿ ಮುಕ್ತರು ಆ ವೃಕ್ಷಾದ ರೂಪದಲ್ಲಿದ್ದರೂ ಕೂಡ ಸಂಚಾರ ಮಾಡ್ತಾರೆ, ಬಳ್ಳಿಯ ರೂಪದಲ್ಲಿ, ಪೊದೆಯ ರೂಪದಲ್ಲಿದ್ದರೂ ಕೂಡ ಅವರು ಸಂಚಾರ ಮಾಡಬಲ್ಲವರಾಗಿರ್ತಾರೆ. ಹಾಗಾಗಿ ಸ್ಥಾವರ ಜಂಗಮ ಅಂತ ಅನ್ನೋದನ್ನ ಪೂರ್ಣ ಅರ್ಥದಲ್ಲಿ ತಗೊಂಡ್ರು ಆ ಮುಕ್ತಿಯಲ್ಲೂ ಕೂಡ ಒಂದ್ ಕಡೆ ಗಿಡ ನೆಟ್ಟಂಗೆ ಇರ್ತದದು, ಅದೆಲ್ಲೂ ಅಲ್ಗಾಡೋದಿಲ್ಲ ಅಂತ ಹೀಗೆ ತಿಳ್ಕೊಳ್ಳೋದಲ್ಲ. ಅಲ್ಲಿ ಆ ಜೀವ ಚಲನಶೀಲ. ಇಲ್ಲಿ ಭೌತಿಕ ಶರೀರ ಬಂದಾಗ, ಪಂಚಮಹಾಭೂತಗಳಿಂದ ಈ ತೊಗಟೆ, ಬೇರು ಇತ್ಯಾದಿಗಳಿಂದ ಕೂಡಿದಂಥ, ಎಲೆಗಳಿಂದ ಕೂಡಿದಂಥ ಶರೀರ ಅದಕ್ಕೆ ಬಂದಾಗ ಒಂದ್ ಕಡೆ ಹಿಡಿದು ನಿಂತಿರ್ತದೆ. ಅಲ್ಲಿ ಹಾಗಲ್ಲ, ಅದಕ್ಕೆ ಸಂಚಾರ ಮಾಡುವಂಥ ಶಕ್ತಿ ಅಲ್ಲಿ ಇರ್ತದೆ, ಆತ್ಮ. ಅದು ಅಲ್ಲಿ ಮಾತ್ರ ಸಂಚಾರ ಮಾಡೋದು ಹೋಗ್ಲಿ, ಸತ್ತ ಮೇಲೆ ಮತ್ತೆ ಸಂಚಾರ ಮಾಡ್ಬೇಕಲ್ಲ. ವೃಕ್ಷವನ್ನ ನೀವು ಅಲ್ಲಿ ತಗೊಂಡು ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ. ಅಡ್ಡಾಡೋದಾದ್ರೆ ಅದೊಂದು ಪಾಟ್ ಸಮೇತ ಅಡ್ಡಾಡ್ಬೇಕಷ್ಟೆ, ಓಡಾಡ್ಬೇಕಷ್ಟೆ. ಆದ್ರೆ ಇಲ್ಲೇ ತಿಳ್ಕೊಡ್ರಿ, ಮುಕ್ತಿಗೆ ಹೋಗೋದು ಆಮೇಲೆ ಇರಲಿ, ಒಂದು ವೃಕ್ಷ ಸತ್ತಿತ್ತು ಅಂತ ತಿಳ್ಕೊಡ್ರಿ, ಬಾಡಿ ಸತ್ತಿತ್ತು. ಸತ್ತ ಮೇಲೆ ಅದು ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಲ್ಲ, ಅವಾಗ ಒಳಗಿನ ಜೀವಕ್ಕೆ ಸಂಚಾರ ಇದ್ದೇ ಇದೆಯಲ್ಲ. ಹಾಗಾಗಿ ಒಳಗಿನ ಜೀವ ಅದು ವೃಕ್ಷವೇ ಆಗಲಿ, ಪೊದೆಯೇ ಆಗಲಿ, ಬಳ್ಳಿಯೇ ಆಗಲಿ, ಅಮೀಬಾನೇ ಆಗಲಿ, ಬ್ಯಾಕ್ಟೀರಿಯಾನೇ ಆಗಲಿ, ಅದು ಸಂಚಾರ ಮಾಡೋ ಶಕ್ತಿಯನ್ನು ಒಂದೇ ಇರ್ತದೆ. ಈ ಸಂಗತಿಗಳನ್ನ ಇಲ್ಲಿರೋ ಆಯಾ ಶಬ್ದಗಳಿಂದ ಅಲ್ಲಿ ಇದನ್ನು ಅಳಿಬಾರ್ದು. ಈ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳ್ಕೊಂಡಂತೆ ಅಲ್ಲಿ ಹೇಗೆ ಅಳಿಬಾರ್ದು, ಹಾಗೆ ಹುಲಿ, ಆನೆ, ಸಿಂಹ, ವೃಕ್ಷ ಇಲ್ಲಿ ಸಂಸ್ಕಾರದಿಂದ ಅಲ್ಲಿ ಅದನ್ನು ಅಳಿಬಾರ್ದು. ಈ ಬರೇ ಇವು ಮಾತ್ರ ಅಲ್ಲ, ಅವೆಲ್ಲವೂ ಕೂಡ ಅತೀಂದ್ರಿಯವಾದ ಸಂಗತಿಗಳು ಅವೆಲ್ಲ. ಹಾಗಾಗಿ ನಮಗೀಗೆಲ್ಲ ಇರೋದು ಐಂದ್ರಿಯಕವಾದ ಜ್ಞಾನ. ಐಂದ್ರಿಯಕವಾದ ಜ್ಞಾನ ಈ ಸಂಸ್ಕಾರದ ಹಿನ್ನೆಲೆಯಲ್ಲಿ ಅವು ಯಾವನ್ನೂ ಅಳಿಬಾರ್ದು. ಬರೀ ಇವು ಮಾತ್ರ ಅಲ್ಲ, ಅವು ಯಾವ ಸಂಗತಿಗಳನ್ನು ಅಳಿಬಾರ್ದು ಅನ್ನೋ ಎಚ್ಚರ ಇರಬೇಕು. ಕೆಲವು ಇಲ್ಲಿದಕ್ಕೂ ಅಲ್ಲಕ್ಕೂ ಹೋಲಿಕೆ ಇರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇಲ್ಲಿದಕ್ಕಿಂತ ತೀರಾ ವಿಭಿನ್ನವಾಗಿರೋ ಸಾಧ್ಯತೆ ಹೆಚ್ಚು. ಯಾಕೆಂದ್ರೆ ಅಭೌತಿಕ, ಅಪ್ರಾಕೃತಿಕ ನಮ್ಗೆ ತಿಳಿಯೋದೇನಿದೆ? ನಮ್ಗೆಲ್ಲನೂ ನಮ್ಮ ಕಣ್ಣು, ಕಿವಿ, ಮೂಗು ಎಲ್ಲವೂ ನಮಗೆ ತಿಳಿಸೋದು ಪ್ರಾಕೃತಿಕವಾದನ್ನೇ. ಅಪ್ರಾಕೃತಿಕವಾದ ಪರಿಚಯವೇ ಇಲ್ಲ ನಮಗೆ. ಏನ್ ಪರಿಚಯ ಇದೆ? ನಾನು ಒಂದು ಪರಿಚಯ ಇದೆ. ಈ ನಾನು ಅಂತ ನನಗೆ ಪರಿಚಯ ಇದೆ, ನೀವು ನಿಮಗೆ ಪರಿಚಯ ಇದ್ದೀರಿ, ಇವ್ರಿಗೆ ಪರಿಚಯ ಇದ್ದಾರೆ. ಆದ್ರೆ ನಿಮ್ಮ ಆತ್ಮ ಜ್ಞಾನಾನಂದ ಸ್ವರೂಪ ಅನ್ನೋದ್ರದ್ದು ಏನಾದ್ರು ನಿಮಗೆ ಪರಿಚಯ ಇದೆಯಾ? ಈಗ ಅಂದ್ರೆ ನಾನು ಅಂತ ಅಷ್ಟೇ ಗೊತ್ತು ನಮಗೀಗ. ಆತ್ಮನ ಜ್ಞಾನ ಎಷ್ಟು? ನಾನು ಅಂತ ಅಷ್ಟೇ. ನಿಮಗೂ ಅಷ್ಟೇ. ಒಬ್ರು ವಿದ್ವಾಂಸರು, ಒಬ್ರು ಕುತ್ಕೊಳ್ತಾರೆ, ಒಬ್ರು ಕೇಳ್ತಾರೆ, ಒಬ್ರು ಹೇಳ್ತಾರೆ ಅಂತ ಇಷ್ಟು ಬಿಟ್ರೆ, ನಾನು ಅನ್ನೋದು ನನಗೆ ಹೆಚ್ಚಿನ ಏನು ಪರಿಚಯ ಇದೆ? ನಾನು ಜ್ಞಾನಾನಂದಮಯ, ಅಪ್ರಾಕೃತ ಅನ್ನೋದೇ ನನಗೆ ಕಲ್ಪನೆ ಆಗೋದಿಲ್ಲ. ಹಾಗಿದ್ದಾಗ ಪರಮಾತ್ಮ ಅಪ್ರಾಕೃತ, ಆ ಸ್ವರ್ಗ ಲೋಕ, ಆ ಮೋಕ್ಷ ಲೋಕ, ಅಲ್ಲಿರುವ ರೀತಿ ನೀತಿಗಳು, ಅಪ್ರಾಕೃತವಾದ ವ್ಯವಹಾರಗಳು ನಮಗೆ ಕಲ್ಪನೆಗೆ ಈಗ ಮೀರಿದ್ದು. ಸದ್ಯ ಶಬ್ದ ಏನು ಹೇಳ್ತದೆ ಈ ಶಾಸ್ತ್ರ, ಅದನ್ನು ಯಥಾವತ್ತಾಗಿ ನಾವು ಮನನ ಮಾಡಬೇಕಷ್ಟೆ. ಹೊರತು ಅದನ್ನು 2+2=4 ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಗಮನ ಇರಬೇಕು. ಕನ್ವಿನ್ಸ್ ಮಾಡ್ಕೊಳ್ಳಿಕ್ಕೆ ಆಗದೆ ಅಂದ್ರೆ ಭಯ ಪಡಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ. ಯಾಕೆಂದ್ರೆ ಅಪ್ರಾಕೃತವಾದ ಸಂಗತಿ. ಹಾಗೆ ಹೇಳಿದೆ ಶಾಸ್ತ್ರ. ಎಲ್ಲಾ ಸಂಶಯಗಳು ಇಲ್ಲಿ ಬಗೆಹರಿಯೋದಿಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯಾ ಸರ್ವಾಘಗ್ನೋತ್ತಮ ಶ್ಲೋಕೆ ತಸ್ಮಿನ್ ದೃಷ್ಟೇ ಪರಾವರೆ. ಕೆಲವು ಸಂಶಯಗಳನ್ನ ಇಲ್ಲಿ ಪರಿಹಾರ ಮಾಡ್ಕೋತೀರಿ, ಒಂದು ಮಟ್ಟದ ಜ್ಞಾನ ಇಲ್ಲಿ ಪಡ್ಕೋತೀರಿ, ಅಪರೋಕ್ಷ ಜ್ಞಾನಿಗಳಾಗ್ತೀರಿ, ಮುಂದೆ ಮುಕ್ತರಾಗ್ತೀರಿ. ಅಪರೋಕ್ಷ ಜ್ಞಾನ ಆದ್ಮೇಲೆ ಹೃದಯದ ಗಂಟು ಹರಿದಾಗ, ಗಂಟು ಹರಿಯೋದು ಅಂದ್ರೆ ಭೌತಿಕ ದೇಹ ಹೋಯ್ತು, ಅನಿರುದ್ಧ ದೇಹ ಹೋಯ್ತು, ಲಿಂಗ ದೇಹ ಹರಿಯಿತು,
ಹರಿದಾಗ ಎಲ್ಲ ಸ್ವಚ್ಛವಾದ ಬಿಸಿಲಿನಲ್ಲಿ ಜಗತ್ತನ್ನು ನೋಡಿದಂತೆ ಸ್ಪಷ್ಟವಾದ ಜ್ಞಾನ ಆವಾಗ. ಅದೇನು ನಮ್ಮ ಯೋಗ್ಯತಾನುಸಾರವಾಗಿ ಇಡೀ ಜಗತ್ತಿನ ಇಡೀ ದೇವತೆಗಳು ಎಲ್ಲಾ ಪರಮಾತ್ಮನ ಜ್ಞಾನವೂ ಆಗ್ತದಂತಲ್ಲ, ನಮ್ಮ ಯೋಗ್ಯತಾನುಸಾರವಾದ ಜ್ಞಾನವಾದ್ರೂ ಆವಾಗ ಸ್ಪಷ್ಟ ಆಗೋದು ಅಲ್ಲಿ ಮಾತ್ರ. ಇಲ್ಲಿ ಎಲ್ಲವೂ ಸ್ಪಷ್ಟ ಆಗೋದಿಲ್ಲ. ಹಾಗಂತೇಳಿ ಸುಮ್ಮನೆ ಕೂಡುವಂತಿಲ್ಲ. ಶ್ರವಣ ಮಾಡಲೇಬೇಕು, ಮನನ ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು. ಆಗದೇ ಇದ್ರೆ ಅವು ಒಂದ್ ವೇಳೆ ಮನವರಿಕೆ ಆಗದೇ ಇದ್ರೆ ಆತಂಕ ಪಡಬೇಕಾಗಿಲ್ಲ, ಹಿಂಜರಿಬೇಕಾಗಿಲ್ಲ ಅಂತ ಅದನ್ನೇ ತಿಳ್ಕೊಳ್ಳೋದು. ಜಂಗಮ ಮುಕ್ತರಿಗಿಂತ ಮಾನುಷ ಮುಕ್ತರು ಉತ್ತಮರು. ಮಾನುಷ ಮುಕ್ತರಲ್ಲಿಯೂ ಕೂಡ ದ್ವಿಜರು ಉತ್ತಮರು. ಅವರಲ್ಲಿ ತತ್ವೋಪದೇಶ ಮಾಡುವವರು ಉತ್ತಮರು. ಅವರಿಗಿಂತ ಕರ್ಮ ಮಾಡುವವರು ದ್ವಿಜಾಹ ತತ್ರ ತತ್ವೋಪದೇಶಕರ್ತಾರ ಮುಕ್ತಾಸ್ತೇಪ್ಯೋಧಿಕಾ ಮತಾಹ. ಕೇವಲ ಕರ್ಮಾಚರಣೆ ಮಾಡುವವರಿಗಿಂತ ತತ್ವೋಪದೇಶ ಮಾಡುವಂಥ ದ್ವಿಜರು ಮುಕ್ತರು, ಹೆಚ್ಚಿನ ಶ್ರೇಷ್ಠರು. ಅವರಿಗಿಂತ ಭೂಪಾಲರು, ರಾಜರು, ಅವರಿಗಿಂತ ಪಿತೃದೇವತೆಗಳು, ಅವರಿಗಿಂತ ವಸುಗಳು, ಆಜಾನದ ದೇವತೆಗಳು, ಋಷಯ ಅಭ್ಯಧಿಕಾಹ ಕರ್ಮಜಾಹ. ಎಲ್ಲ ಶ್ಲೋಕ ನಮ್ಗಿದೆಲ್ಲ ಗೊತ್ತಿದ್ದುದೇ, ಹೊಸದೇನು ಸಂಗತಿ ಅಲ್ಲ. ಆಜಾನದ ದೇವತೆಗಳು ತೇಭ್ಯ ವನ್ನಿ ತತಃ ಸೂರ್ಯ, ಆಮೇಲೆ ಬೃಹಸ್ಪತಿ, ಆಮೇಲೆ ಇಂದ್ರ, ಆಮೇಲೆ ಗೌರಿ ಉಮಾ, ಆಮೇಲೆ ಹರ, ಮುಂದೆ ಸರಸ್ವತಿ, ಬುದ್ಧಿ ಅಂದ್ರೆ ಸರಸ್ವತಿ, ಮುಂದೆ ಬ್ರಹ್ಮ. ಜೀವರಲ್ಲಿ ಅವನಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಅದಾದ್ಮೇಲೆ ಇರುವ ತತಃ ಬ್ರಹ್ಮಣ ಪರಮ ಅವ್ಯಕ್ತಂ ಲಕ್ಷ್ಮೀದೇವಿ, ಮುಂದೆ ಚತುರ್ಮುಖ ಬ್ರಹ್ಮ, ಮುಂದೆ ಪರಮಾತ್ಮ ಪರಬ್ರಹ್ಮ. ಇದು ಸಂಗತಿ. ಹಾಗಾಗಿ ಈ ವಾಯುಪುರಾಣದಲ್ಲಿ ಬಂದಿರುವಂಥ ಮಾತನ್ನು ನಾನು ಉದಾಹರಣೆ ಕೊಟ್ಟೆ. ಈಗ ಹೇಳಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ನೋಡ್ರಿ, ಹುಲಿಸಿಂಹ ಮೊದಲಾದ ಜೀವರು ಉತ್ತಮ, ಅವರಿಗಿಂತ ಶೂದ್ರಾದಿ ಮೂವರು ಉತ್ತಮ. ಹುಲಿಸಿಂಹ ಮೊದಲಾದ ಜೀವಿಗಳಿಗಿಂತ ಶೂದ್ರ, ಅವನಿಗಿಂತ ವೈಶ್ಯ, ಅವನಿಗಿಂತ ಕ್ಷತ್ರಿಯ, ಅವನಿಗಿಂತ ಬ್ರಾಹ್ಮಣ ಉತ್ತಮ. ಅಲ್ಲಿ ಏನು ಬ್ರಾಹ್ಮಣ ಅಂತಂದ್ರೆ, ಇಲ್ಲಿ ಏನು ಬ್ರಾಹ್ಮಣ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ, ಈ ಬ್ರಾಹ್ಮಣ ಅಂದ್ರೆ ಏನು ಅಂತ ಚರ್ಚೆ ಮಾಡ್ಲಿಕ್ಕೆ ನಿಂತರೆ, ಬ್ರಾಹ್ಮಣ ತಂದೆ ತಾಯಿಗಳು ಹುಟ್ಟಿದ ಬ್ರಾಹ್ಮಣ, ಕ್ಷತ್ರಿಯ ತಂದೆ ತಾಯಿಗಳು ಹುಟ್ಟಿದ ಕ್ಷತ್ರಿಯ, ಹೀಗೆ ನಾವು ಇಲ್ಲಿ ಏನೇನೋ ಹೇಳ್ತೇವೆ. ಇಲ್ಲಿ ಜಾತಿ ಪದ್ಧತಿಗೆ ಅದಕ್ಕೆ ಏನೇನೋ ಕೆಲವು ಕಾರಣಗಳು, ನಿಮಿತ್ತಗಳು, ಶಾಸ್ತ್ರ ಏನೇನೋ ಇದೆ. ಕೆಲವು ಒಪ್ಪು, ಕೆಲವು ತಪ್ಪು, ಏನೇನೋ ಇವೆ. ಆದ್ರೆ ಅಲ್ಲಿ ಬ್ರಾಹ್ಮಣ ಅಂದ್ರೆ ಇದ್ಯಾವುದೂ ಅಲ್ಲ, ಅಲ್ಲಿ ಕ್ಷತ್ರಿಯ ಅಂದ್ರೆ ಇದ್ಯಾವುದೂ ಅಲ್ಲ, ಅಲ್ಲಿ ವೈಶ್ಯ ಶೂದ್ರ ಅಂದ್ರೆ ಇದ್ಯಾವುದೂ ಅಲ್ಲ. ಹಾಗಾದ್ರೆ ಅಲ್ಲಿ ಬ್ರಾಹ್ಮಣ ಅಂತ ಯಾರನ್ನು ಕರೀತಾರೆ? ಅದಕ್ಕೊಂದೇನಾದ್ರು ಕಾರಣ ಇರಬೇಕಲ್ಲ. ನಾನು ಅವತ್ತಿನ ದಿವಸ ಹೇಳಿದೆ, ಮೊನ್ನೆ ದಿವಸ, ಬ್ರಾಹ್ಮಣ ಅಂದ್ರೆ ಎ ಅಂತ ತಿಳ್ಕೊಡ್ರಿ, ಕ್ಷತ್ರಿಯ ಅಂದ್ರೆ ಬಿ ಅಂತ ತಿಳ್ಕೊಡ್ರಿ, ABCD ಅನ್ನೋದನ್ನೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ರಿ. ಅದು ವಿಭಾಗ ನಿಮಗೆ ಕಲ್ಪನೆ ಬರಲಿ ಅಂತ ಹೇಳಿದ್ದಷ್ಟೇ. ಇನ್ನು ಅದಕ್ಕೆ ಈಗ ಅದನ್ನ ಈ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಕ್ಕೆ ಅನುಸಾರವಾಗಿ ಸ್ಪಷ್ಟವಾಗಿ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದ ಕಲ್ಪನಾ ಬರ್ತದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ 13ನೇ ಶ್ಲೋಕ. ಮಹಾಭಾರತದಲ್ಲಿ ಭಗವದ್ಗೀತೆ ಹೇಳುವಾಗ ಇನ್ನೊಂದು ಬಾರಿ ಹೇಳ್ತೇನೆ, ನಾನು ಚಾತುರ್ವರ್ಣ್ಯವನ್ನು ಸೃಷ್ಟಿ ಮಾಡಿದೆ. ಅದೇನು ಸೃಷ್ಟಿ ಮಾಡೋದು ಅಂದ್ರೆ ಏನರ್ಥ? ಅದ್ಯಾವ ಚಾತುರ್ವರ್ಣ್ಯ ಅಂತ ಹೀಗೆಲ್ಲ ವಿಚಾರ ಮಾಡ್ತಾ ಹೋದ್ರೆ ಹೇಳ್ತಾರೆ, ಸ್ವಾಭಾವಿಕೋ ಬ್ರಾಹ್ಮಣಾದಿ ಸಮಾಧ್ಯ ಭಿದ್ಯತೆ ಯೋನಿ ಭೇದಕತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಎರಡಿದೆ. ಏನಂದ್ರೆ ಸ್ವಾಭಾವಿಕೋ ಬ್ರಾಹ್ಮಣಾದಿ, ಸ್ವಭಾವತಃ ಬ್ರಾಹ್ಮಣ, ಸ್ವಭಾವತಃ ಕ್ಷತ್ರಿಯ, ವೈಶ್ಯ, ಶೂದ್ರರು ಅಂತಿದ್ದಾರೆ. ಹೇಗೆ ಅವ್ರದ್ದು ಆ ವರ್ಗೀಕರಣ ಮಾಡಲಿಕ್ಕೆ, ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ ಆಧಾರ ಏನು ಅಂತಂದ್ರೆ, ಸಮಾಧ್ಯೈಹಿ, ಸತ್ವಗುಣ ಎಲ್ಲಿ ಯಾರು ಭಗವಂತನ ಹೆಚ್ಚು ಭಕ್ತಿ ಮಾಡ್ತಾರೋ ಅವನು ಬ್ರಾಹ್ಮಣ, ಕಡಿಮೆ ಭಕ್ತಿ ಮಾಡುವವನು ಕ್ಷತ್ರಿಯ, ಅವನಕ್ಕಿಂತ ಕಡಿಮೆ ವೈಶ್ಯ, ಅವನಕ್ಕಿಂತ ಕಡಿಮೆ ಶೂದ್ರ. ಇದು ಅವರ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಈ ದಾಸರು ಏನು ಪದ್ಯದಲ್ಲಿ ಹೇಳ್ತಿದ್ದಾರಲ್ಲ ಅದು ಕೂಡ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಹುಟ್ಟಿಗೆ ಸಂಬಂಧಪಟ್ಟದನ್ನು ದಾಸರಲ್ಲಿ ಚರ್ಚೆ ಮಾಡಲಿಲ್ಲ. ಹುಟ್ಟಿಗೆ ಸಂಬಂಧಪಟ್ಟದ್ದು ಒಂದು ಬೇರೆ ಇದೆ. ಈ ನಾವು ಜಗತ್ತಿನಲ್ಲಿ ಅದನ್ನು ನೋಡ್ತೀವಿ. ಅದು ಯಾಕೆ ಅಂತಂದ್ರೆ, ಒಬ್ಬೊಬ್ರು ಇಂತಿಂಥವ್ರು ಇಂತಿಂಥ ಡ್ಯೂಟಿಯನ್ನು ಮಾಡ್ತಾ ಹೋಗ್ರಿ. ಡ್ಯೂಟಿ ಮಾಡುವಾಗ ನಾನು ಯಾವ ಡ್ಯೂಟಿ ಮಾಡಬೇಕು, ನೀನು ಯಾವ ಡ್ಯೂಟಿ ಮಾಡಬೇಕು ಅನ್ನೋ ಗೊಂದಲ ಬಂದು ಸಮಾಜದಲ್ಲಿ ಅಸ್ತವ್ಯಸ್ತ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಕರ್ಮಗಳನ್ನು ಆಧರಿಸಿ ಸ್ವಾಭಾವಿಕವಂತ ಒಂದು ಕರ್ಮ ಅವರವರಿಗೆ ಕೊಟ್ಟಿರ್ತಾನೆ. ಅಂತಂಥ ಕರ್ಮಗಳನ್ನು ಮಾಡ್ತಾ ಸಮಾಜದ ಉನ್ನತಿಗಾಗಿ ನೀವು ಶ್ರಮಿಸಿರಿ ಅನ್ನೋ ದೃಷ್ಟಿಯಿಂದ ಇದು ಶರೀರದಿಂದ ಬಂದಂತಹ ಜಾತಿಗೆ ಸಂಬಂಧಪಟ್ಟದ್ದು. ಇದು ಯೋನಿ ಭೇದಕೃತಃ. ಯೋನಿ ಅಂದ್ರೆ ತಾಯಿಯ ಶರೀರ, ಹೊಟ್ಟೆ, ತಂದೆಯ ತೇಜಸ್ಸು, ಅದರಿಂದ ಹುಟ್ಟಿದಂತಹ ಜಾತಿ ಇದೆಯಲ್ಲ ಅದು ಔಪಾಧಿಕವಾದ ಜಾತಿ. ಔಪಾಧಿಕವಾದ್ದು ಅಂದ್ರೆ ಇವತ್ತು ನೀನು ಬ್ರಾಹ್ಮಣ, ಮುಂದಿನ ಜನ್ಮದಲ್ಲಿ ಇವನೇ ಬ್ರಾಹ್ಮಣ ಆಗಿರ್ತಾನೆ ನಿಶ್ಚಿತ ಇಲ್ಲ.
ಮತ್ತೊಂದು ಜಾತಿಯಲ್ಲಿ ಹುಟ್ಟಬಹುದು, ಅದರ ನಂತರ ಮತ್ತೊಂದು ಜಾತಿಯಲ್ಲಿ ಹುಟ್ಟಬಹುದು. ಆದರೆ ಮೂಲತಃ ಅವನ ಸ್ವರೂಪ ಏನಿರ್ತದಲ್ಲ ಅದು ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಬದಲಾವಣೆ ಆಗುವಂಥದ್ದಲ್ಲ. ಮೊದಲನೇದು ಈ ಸ್ವಾಭಾವಿಕವಾದ ಇದೆಯಲ್ಲ ಅದೊಂದೇ ಸಾಕು, ಎರಡನೇದು ಬೇಡ ಅಂತ ಕೆಲವರು, ಎರಡನೇದು ಒಂದೇ ಸಾಕು ಮೊದಲನೇದೇ ಬೇಕಾಗಿಲ್ಲ ಅಂತ ಇನ್ನು ಕೆಲವರು. ಶಾರೀರಿಕವಾದ ಕೆಲವರಿಗೆ ಈ ಎರಡೆರಡಿದೆ ಅಂತ ಕಲ್ಪನೆ ಇಲ್ಲ. ಜಾತಿ ಅಂದ್ರೆ ಹುಟ್ಟಿದ ಜಾತಿಯೇ, ಅದ್ರ ಬಗ್ಗೆನೇ ಕೋಲಾಹಲ, ಅದ್ರ ಬಗ್ಗೆ ರಾಜಕೀಯ ಇದ್ದ ಎಲ್ಲ ಜಗಳಗಳು ಅದ್ರ ಬಗ್ಗೆ. ಎರಡನೇದೇ ಮುಖ್ಯ ಬಹುತೇಕರಿಗೆ. ಇದೇ ಸಾಕು. ಈ ಮೊದಲನೇ ಸ್ವಾಭಾವಿಕವಾದಂತಹ ಒಂದು ಇದನ್ನು ಕಲ್ಪನೆ ಎಷ್ಟೋ ಜನರಿಗೆ ಇಲ್ಲ. ಆ ಮೊದಲನೇದ್ದೇ ಸಾಕು, ಎರಡನೇದು ಬೇಕಾಗಿಲ್ಲ ಅಂತ ಕೆಲವರು ವಿದ್ವಾಂಸರು. ಹೀಗೆಲ್ಲ ನಾನಾ ಥರ ಚರ್ಚೆ ಮಾಡ್ತಾರೆ. ಆಚಾರ್ಯರು ಎರಡನ್ನೂ ಕೂಡ ಹೇಳಿದ್ದಾರೆ. ಒಂದು ನಾರದ ಪುರಾಣದ ಒಂದು ಮಾತಿದು, ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಹೇಳುವ ಮಾತು. ಸ್ವಾಭಾವಿಕವಾದ್ದು ಇದೆ ಮತ್ತೆ ಈ ಶಾರೀರಿಕವಾದದ್ದು ಕೂಡ ಇದೆ. ಆದರೆ ಮುಖ್ಯ ಯಾವುದು ಅಂತಂದ್ರೆ ಸ್ವಾಭಾವಿಕವಾದ್ದೇ ಮುಖ್ಯ, ಅದೇ ಕೊನೆಯವರೆಗೂ ಇರುವಂಥದ್ದು. ಬೆಲೆ ಕೊಡಬೇಕು ಅದಕ್ಕೆ. ಆದರೆ ಅದು ಗೊತ್ತಾಗೋದಿಲ್ಲ. ಸ್ವರೂಪ ನಮ್ಮ ಸ್ವರೂಪ ಏನು ನನಗೆ ಗೊತ್ತಾಗೋದಿಲ್ಲ, ನಿಮ್ಗೆ ಹೇಗೆ ಗೊತ್ತಾಗೋದು? ಹಾಗೆ ನಿಮ್ಮ ಸ್ವರೂಪ ಅವ್ರಿಗೂ ಗೊತ್ತಾಗೋದಿಲ್ಲ, ನನಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಸಮಾಜದಲ್ಲಿ ಒಂದಿಷ್ಟು ಏನೇನೋ ಶಾಸ್ತ್ರ ವ್ಯವಸ್ಥೆ ಮಾಡಿರ್ತೀವಿ, ಹೀಗೀಗೆ ನಡ್ಕೊಳ್ರಿ, ಹೀಗೆ ನಡ್ಕೊಳ್ರಿ ಅಂತ. ಸ್ವರೂಪ ನಿಮ್ಗೆ ಗೊತ್ತಾಗೋದಿಲ್ಲ, ಹೀಗೀಗೆ ಮಾಡ್ರಿ ಅಂತ ಒಂದಿಷ್ಟು ಸಮಾಜದಲ್ಲಿ ಶಾಸ್ತ್ರ ವ್ಯವಸ್ಥೆ ಮಾಡಿದೆ. ಈಗ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬಂತಲ್ಲ, ವಸ್ತುತಃ ಬ್ರಾಹ್ಮಣ ಅಂದ್ರೆ ಏನು, ಅವನ ಬಗ್ಗೆ ಒಂದಿಷ್ಟು ಅದರದೊಂದು ಟೆಕ್ನಿಕಲ್ ಡೆಫಿನೇಷನ್ ಇದೆ, ತಾಂತ್ರಿಕ ವರ್ಗೀಕರಣ, ತಾಂತ್ರಿಕ ಲಕ್ಷಣ. ಅದನ್ನ ಹೇಳಿಬಿಟ್ಟು ಸ್ಪಷ್ಟ ಆಗ್ತದೆ. ಅದೇನು ಅಂತಂದ್ರೆ ಅದು ಬರೀ ಅವ್ರಿಗೆ ಮಾತ್ರ ಇರೋದಲ್ಲ, ದೇವತೆಗಳಿಂದ ಪ್ರಾರಂಭ ಮಾಡ್ಕೊಂಡು ಎಲ್ರಿಗೂ ಇದೆ. ಈಗ ನೋಡ್ರಿ, ಸಾತ್ವಿಕ, ರಾಜಸ, ತಾಮಸ ಅಂತ ಜೀವರು 3 ಥರ ಇದ್ದಾರೆ. ಈ ಒಬ್ಬೊಬ್ಬರಲ್ಲೂ ಮತ್ತೆ ವಿಭಾಗಗಳಿವೆ. ಪಿತೃ, ಗಂಧರ್ವ, ಚಕ್ರವರ್ತಿಗಳಿದ್ದಾರಲ್ಲ, ಇವರೆಲ್ಲ ಸಾತ್ವಿಕ ತಾಮಸರು. ಸಾತ್ವಿಕರು ಹೌದು, ಸ್ವಲ್ಪ ತಮೋಗುಣ ಅವರಲ್ಲೂ ಇದ್ದೇ ಇರ್ತದೆ. ಅಂದ್ರೆ ತಮೋಗುಣ ಅಂದ್ರೆ ಏನು, ಭಗವಂತನಿಗೆ ವಿರುದ್ಧವಾಗಿ ಪ್ರವೃತ್ತಿ ಮಾಡುವಂಥದ್ದು ಅಂತ ಹಾಗೆಲ್ಲ ಅರ್ಥ ಅಲ್ಲ. ಸಂಸಾರದಲ್ಲಿದ್ದಾಗ ಇನ್ನೂ ಮುಕ್ತಿಗೆ ಹೋಗೋಕ್ಕಿಂತ ಮೊದಲು ಭಗವಂತನ ಇಚ್ಛೆಯನ್ನು ತಿಳ್ಕೊಳ್ಳದೆ ಕೆಲವು ಬಾರಿ ತಪ್ಪಾಗಿ ವರ್ತಿಸೋದಿದೆ. ದೇವ, ಗಂಧರ್ವ, ಪಿತೃ, ಗಂಧರ್ವ, ಚಕ್ರವರ್ತಿಗಳೆಲ್ಲ ಸಾತ್ವಿಕ ತಾಮಸರು. ಮುನಿಗಳು ಅವ್ರಿಗಿಂತ ಮೇಲಿನವರು, ಅವರು ಸಾತ್ವಿಕ ರಾಜಸರು. ದೇವತೆಗಳು ಸಾತ್ವಿಕರು. ಈಗ ಗೊತ್ತಾಯ್ತು, ಸಾತ್ವಿಕ 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 ಇಂಥ ಎಲ್ಲ ವರ್ಗೀಕರಣಗಳಿಂದ ಆಯಾ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ನೋಡ್ತೀವಲ್ಲ ನಮ್ಮ ಕಣ್ಣಾರೆ, ಈ ಕಲಹ, ಈ ಕೋಲಾಹಲ, ಇದರಿಂದ ಅದನ್ನು ಅಳಿಬಾರ್ದು ಅನ್ನೋದಕ್ಕಾಗಿ ಇಷ್ಟೆಲ್ಲ ಹೇಳ್ತಿದ್ದೆ. ಇಲ್ಲದೆ ಈ ಪದ್ಯ ಅರ್ಥನೇ ಆಗೋಲ್ಲ. ಆಯ್ತು. ಈ ದೇವತೆಗಳಲ್ಲಿಯೂ ಕೂಡ ಇನ್ನೂ ಹೆಚ್ಚಿನವರಿದ್ದಾರೆ. ಬೃಹಸ್ಪತಿ ಮೊದಲಾದವರು ಅವರೇನಾಗಿದ್ದಾರೆ ಅಂತಂದ್ರೆ ಕೇವಲ ಸಾತ್ವಿಕರಲ್ಲ. ಅವರು ಸಾತ್ವಿಕ ತಾಮಸರು, ಬೃಹಸ್ಪತಿ ಮೊದಲಾದವರು. ಇಂದ್ರ ಮೊದಲಾದವರು ಸಾತ್ವಿಕ ರಾಜಸರು. ಬೃಹಸ್ಪತಿಗಿಂತ ಇಂದ್ರ ಮೇಲ್ನವನು. ಬೃಹಸ್ಪತಿ ದೇವಗುರು ಹೌದು, ಆದರೆ ಸ್ವರೂಪದ ದೃಷ್ಟಿಯಿಂದ ಇಂದ್ರ ಮೇಲ್ನವನು. ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ರುದ್ರನ ತನಕ ಅವರೆಲ್ಲ ಸಾತ್ವಿಕರು. ಇದು ಮುಖ್ಯ. ಅವರಲ್ಲೂ ಕೂಡ ಇದಿಷ್ಟು ಸಾತ್ವಿಕರದ್ದು ಬಂತು. ಇನ್ನು ರುದ್ರ ಸಾತ್ವಿಕ ತಾಮಸ. ಸರಸ್ವತಿ ಭಾರತೀಯರು ಸಾತ್ವಿಕ ರಾಜಸರು. ಬ್ರಹ್ಮವಾಯುಗಳು ಮಾತ್ರ ಸಾತ್ವಿಕರು. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಆ ಚತುರ್ಮುಖನ ಮಹಿಮಾ ಎಂಥದ್ದು ಅಂತಂದ್ರೆ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ. ಅಷ್ಟು ಶುದ್ಧವಾದ ಸತ್ವ, ಅಷ್ಟು ಶುದ್ಧವಾದ ಜ್ಞಾನ ಒಂದು. ಇದೆಲ್ಲ ಇದರಲ್ಲಿ ಈಗ ನಾನು ಹೇಳಿದ ಶ್ಲೋಕ ಇದೆಯಲ್ಲ, ಇದು ಕೂಡ ಭಗವದ್ಗೀತಾದಲ್ಲಿ, ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ಮತ್ತೊಂದು ಕಡೆ ಇದೆ. ಅಲ್ಲಿ ಬಂದ ಮಾತೇ ಇದು. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಯಸ್ಮಾದ್ಯಾವದ್ ವಿಮುಕ್ತಿ ಸ್ಯಾನ್ ಮುಕ್ತಾವೇವಂ ಸುಖಕ್ರಮ. ಬ್ರಹ್ಮಾಣಿ ಇವ್ರ ಬಗ್ಗೆ ಎಲ್ಲರೂ ಕೂಡ ಇಲ್ಲಿ ವಿವರಣೆ ಇದೆ. ಸಾತ್ವಿಕಾ ಸ್ವಲ್ಪ ರಜಸಃ, ಕ್ಷತ್ರಿಯಾ ಸತ್ವರಾಜಸಃ. ಇವೆಲ್ಲ ಏನು ಹೇಳ್ತಿದ್ದಾನಲ್ಲ, ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪುಸ್ತಕ ಮುಚ್ಚಿದ ಮೇಲೆ ನನಗೂ ನೆನಪು, ಹಾಗೆ ಪುಸ್ತಕ ಮುಚ್ಚಿಟ್ಟು ಹೇಳ್ರಿ ನೋಡೋಣ, ನೀವು ಯಾರು ಸವಾಲು ಹಾಕಿದ್ರೆ ಎಲ್ಲನೂ ಕ್ರಮವಾಗಿ ಸ್ಟೆಪ್ ಬೈ ಸ್ಟೆಪ್ ನನಗೂ ಹೇಳಿಕ್ಕೆ ಸಾಧ್ಯ ಆಗದೆ ಇರಬಹುದು. ಆದರೆ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಇಷ್ಟು ಕಠಿಣವಾದ ಅಧ್ಯಯನ ಮಾಡಿ, ಈ ಅಬ್ಸರ್ವೇಷನ್ ಮಾಡಿ ಅದನ್ನು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದೆಲ್ಲ ಹಿನ್ನೆಲೆ ಇರಲಿ ಅನ್ನೋ ದೃಷ್ಟಿಯಿಂದ ಹೇಳಿದೆ. ಇದು ಸಾತ್ವಿಕದಲ್ಲ ಆಯ್ತಲ್ಲ ದೇವತೆಗಳು. ಇದು ಸಾತ್ವಿಕರು, ರಾಜಸರು, ತಾಮಸರು 3 ಜನ ಇದ್ದಾರಲ್ಲ, ಆ ಮೊದಲನೇವರದ್ದು ಸಾತ್ವಿಕದ ಮಾತ್ರ ಆಯ್ತು ಇದು ಕಥೆ. ಈಗ ರಾಜಸರು ಅವ್ರ ಬಗ್ಗೆ ಇನ್ನು ಹೇಳಬೇಕು, ತಾಮಸರ ಬಗ್ಗೆನೂ ಕೂಡ ಮತ್ತೆ ಹೇಳಬೇಕು.
ಈಗ ನೋಡ್ರಿ, ಮನುಷ್ಯರಲ್ಲಿ 3 ಥರ: ಉತ್ತಮರು, ಮತ್ತೆ ಮಧ್ಯಮರು, ಅಧಮರು ಅಂತ. ಆ ಮನುಷ್ಯರಲ್ಲಿ ಉತ್ತಮರು ಏನಿದ್ದಾರಲ್ಲ, ಮನುಷ್ಯೋತ್ತಮರು, ಅವರೇ ಮುಕ್ತಿ ಯೋಗ್ಯರು. ಮನುಷ್ಯ ಮಧ್ಯಮರು ಅಂತ ಏನಿರ್ತಾರಲ್ಲ, ಅವರು ನಿತ್ಯ ಸಂಸಾರದಲ್ಲಿ ಇರುವಂಥವ್ರು. ಭಗವಂತ ದ್ವೇಷನೂ ಮಾಡೋದಿಲ್ಲ, ಭಗವಂತನ ಬಗ್ಗೆ ಪ್ರೀತಿಯೂ ಇಲ್ಲ, ಸುಮ್ಮನೆ ಸಂಸಾರದಲ್ಲಿ ಸುಖ ಪಡ್ತಾ ಓಡಾಡ್ತಿರ್ತಾರಷ್ಟೇ. ಮನುಷ್ಯ ಅಧಮರು ಅಂತ ಏನಿರ್ತಾರಲ್ಲ, ಅವರು ತಮಸ್ಸಿಗೆ ಯೋಗ್ಯರಾದವರು. ಭಗವಂತನ ಬಗ್ಗೆ ಪ್ರೀತಿ ಇರೋದಿಲ್ಲ, ಅವರಿಗೆ ದ್ವೇಷ ಇರ್ತದೆ. ಆದರೂ ದೈತ್ಯರಷ್ಟು ಇರೋದಿಲ್ಲ, ರಾಕ್ಷಸರಷ್ಟು ಇರೋದಿಲ್ಲ. ಈ ಮನುಷ್ಯರಲ್ಲಿ ಮಧ್ಯಮರು ಮತ್ತು ಉತ್ತಮರು ಏನಿದ್ದಾರಲ್ಲ, ಅವ್ರನ್ನ ರಾಜಸರು ಅಂತ ಕರೀತಾರೆ. ಮನುಷ್ಯ ಅಧಮರು, ಅವರ ತಾಮಸರೇ. ಈಗ ನೋಡ್ರಿ, ಈ ರಾಜಸರು ಅಂತಿದ್ದಾರಲ್ಲ, ಆ ರಾಜಸರನ್ನ ರಾಜಸ ಸಾತ್ವಿಕರು ಅಂತ ಒಂದು ವಿಭಾಗ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಈ ಬ್ರಾಹ್ಮಣದಿಂದ, ಈ ಬ್ರಾಹ್ಮಣ ಅಂತೇನು ಇದೆಲ್ಲ ಬಂತಲ್ಲ, ಇದು ಅವರೆಲ್ಲ ರಾಜಸ ಸಾತ್ವಿಕರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರೂ ಕೂಡ ರಾಜಸ ಸಾತ್ವಿಕರು. ಅದರಲ್ಲಿ ಮೊದಲನೇವನು ಬ್ರಾಹ್ಮಣ ಇದ್ದಾನಲ್ಲ, ಅವನು ರಾಜಸ ಸಾತ್ವಿಕ. ಎಲ್ಲನೂ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಇದು ಶರೀರಕ್ಕೆ, ಹುಟ್ಟಿಗೆ ಸಂಬಂಧವೇ ಇಲ್ಲ. ಕ್ಷತ್ರಿಯರಲ್ಲಿ ಆ ಬ್ರಾಹ್ಮಣರಿಗಿಂತ ರಜೋಗುಣ ಸ್ವಲ್ಪ ಹೆಚ್ಚು, ಹಾಗಾಗಿ ಅವರು ರಾಜಸ ಸಾತ್ವಿಕರು. ವೈಶ್ಯರು ಕೂಡ ಸಮವಾಗಿ ಸತ್ವಗುಣ ಮತ್ತು ರಜೋಗುಣ ಇದ್ದವರಾದ್ರಿಂದ ಅವರು ರಾಜಸ ಸಾತ್ವಿಕರು ಅವರಿಬ್ರು. ಮತ್ತೆ ಶೂದ್ರರು ಅಂತ ಏನಿದ್ದಾರಲ್ಲ, ತಮಸ್ಸು ಸ್ವಲ್ಪ, ರಜಸ್ಸು ಹೆಚ್ಚು, ಸತ್ವಗುಣ ಅದಕ್ಕಿಂತ ಸ್ವಲ್ಪ ಹೆಚ್ಚು. ಹೀಗಿದ್ದವರು ರಾಜಸ ತಾಮಸ ಸಾತ್ವಿಕರು. ಹಿಂದಿನವರಿಬ್ಬರು ರಾಜಸ ಸಾತ್ವಿಕರು, ಇವನು ರಾಜಸ ತಾಮಸ ಸಾತ್ವಿಕ, ಕೊನೆಯ ಶೂದ್ರ ಅಂತ ಕರ್ಸ್ಕೊಂಡವನು. ಇದು ಕೂಡ ಎಲ್ಲನೂ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿತು ಶಾಸ್ತ್ರ ಅಂತಂದ್ರೆ, ನಿಮಗೆ ತಿಳಿಲಿ ಪ್ರಯೋಗ ಮಾಡ್ತು. ಇಷ್ಟನ್ನೆಲ್ಲ ದೀರ್ಘವಾಗಿ ರಾಜಸ ಸಾತ್ವಿಕ, ತಾಮಸ ಸಾತ್ವಿಕ ಅಂತ ಹೀಗೆಲ್ಲ ಶಬ್ದ ಪ್ರಯೋಗ ಮಾಡಿದರೆ ಕೇಳಲಿಕ್ಕೆ ಗೊಂದಲ ಆಗಿಬಿಡ್ತದೆ. ಅದಕ್ಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ಸ್ಥೂಲವಾದ ಶಬ್ದ ಪ್ರಯೋಗ ಮಾಡಿತ್ತು. ಆದ್ರೆ ಅಷ್ಟು ಪ್ರಯೋಗ ಮಾಡಿದ್ರೆ ಮಾತ್ರಕ್ಕೆ ಅದು ಅರ್ಥ ಆಗುವಂಥದ್ದಲ್ಲ. ಈ ವಿವರಣೆ ಕೊಡದ ಹೊರತು ಅದು ಪೂರ್ಣ ಗೊಂದಲ ಹೋಗೋದೂ ಇಲ್ಲ. ಹಾಗಾಗಿ ಇಲ್ಲಿ ಏನು, ಈ ಜಗತ್ತಿನಲ್ಲಿ ಹುಟ್ಟಿನ ಜಾತಿಯಿಂದ ಹುಟ್ಟ ಬಂದಂತಹ ಜಾತಿಯಿಂದ ನಮಗೇನೊಂದು ಕಲ್ಪನೆ ಇರ್ತದಲ್ಲ, ಈ ಕಲ್ಪನೆಯನ್ನು ಹೊರಗೆ ತಳ್ಳಿ ಇದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗಲೇ ಶಾಸ್ತ್ರ ಏನು ಹೇಳಿದೆ, ದಾಸರು ಏನು ಹೇಳಿದ್ದಾರೆ ಅಂತ ಗೊತ್ತಾಗ್ತದೆ. ಇನ್ನು ಇದಿಷ್ಟು ರಾಜಸರದಾಯಿತು. ತಾಮಸರಲ್ಲಿಯೂ ಕೂಡ 3 ವಿಭಾಗ ಇದೆ. ಮನುಷ್ಯಾದಮರಿದ್ದಾರಲ್ಲ, ಸಾತ್ವಿಕ ತಾಮಸರು, ಸ್ವಲ್ಪ ತಮಗುಣ ಕಡಿಮೆ ಅವರಿಗೆ ದೈತ್ಯರನ್ನು ಹೋಲಿಸಿದರೆ. ದೈತ್ಯರ ಸೇವಕರಿದ್ದಾರಲ್ಲ, ರಾಜಸ ತಾಮಸರು. ಮಹಾದೈತ್ಯರು, ದೈತ್ಯ ಚಕ್ರವರ್ತಿಗಳಿರ್ತಾರಲ್ಲ, ಅವರು ತಾಮಸರು. ಹೀಗೆ ತಾಮಸರು, ರಾಜಸ ತಾಮಸರು, ಸಾತ್ವಿಕ ತಾಮಸರು ಅಂತ ಅವರಲ್ಲಿದ್ದಾರೆ. ಇದಕ್ಕೆಲ್ಲ 10 ಉಪನಿಷತ್ತುಗಳಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಎಲ್ಲಿಂದ ಆಧಾರಗಳನ್ನು ತರೋದು? ಇದಕ್ಕೆಲ್ಲ ಆಧಾರಗಳಿರೋದು ಬೇರೆ ಬೇರೆ ನಾವು ಕಂಡು ಕೇಳರಿಯೋದ ಪುರಾಣಗಳು. ಅಥವಾ ಈಗೇನಾಗಿದೆ, 18 ಪುರಾಣಗಳಿವೆ. ಆ 18 ಪುರಾಣಗಳನ್ನು ಶುದ್ಧವಾಗಿ ನಾವು ಉಳಿಸ್ಕೊಂಡಿಲ್ಲ. ಋಗ್ವೇದಕ್ಕೆ ಎಷ್ಟೋ ಶಾಖೆಗಳು, ಸಾವಿರಾರು ಶಾಖೆಗಳಿತ್ತು. ಯಜುರ್ವೇದಕ್ಕೆ ಎಷ್ಟೋ ಶಾಖೆಗಳು. 1-2 ಶಾಖೆಗಳನ್ನೇ ಅಧ್ಯಯನ ಮಾಡೋರು ಇಲ್ಲದಂಗಾಗಿ ಇವತ್ತು 1000 ಇದ್ದದ್ದು 24, 100 ಇದ್ದದ್ದು 4 ಅಲ್ಲಿಗೆ ಬಂದಿಳಿದಿವೆ. ಎಲ್ಲೆಲ್ಲೋ ಅವೆಲ್ಲ ಕಣ್ಮರಿ ಆಗಿಬಿಟ್ಟೆ ನಮ್ಮ ಬೇಜವಾಬ್ದಾರಿತನದಿಂದ. ಒಂದು ಬೇಜವಾಬ್ದಾರಿತನ, ಮತ್ತೊಂದು ಅಧ್ಯಯನ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರುವಿಕೆ, ಮಾನಸಿಕ ಸಾಮರ್ಥ್ಯವೂ ಕಡಿಮೆ, ಆಯುಷ್ಯ ಕಡಿಮೆ, ಮತ್ತೆ ಜೀವನಕ್ಕಾಗಿ ಬೇರೆ ಬೇರೆ ಕೆಲಸಗಳು ಮಾಡಬೇಕಾದಂತಹ ಅನಿವಾರ್ಯತೆ, ಇವೆಲ್ಲ ಕಾರಣಗಳಿಂದ ಎಷ್ಟೋ ಸಾಹಿತ್ಯ ರಾಶಿಯನ್ನು ನಾವು ಕಳ್ಕೊಂಡಿದ್ವಿ. ಅಲ್ಲಲ್ಲಿ ಎಲ್ಲೆಲ್ಲೋ ಇದೆಲ್ಲ. ಅದನ್ನೆಲ್ಲ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಬೇರೆ ಬೇರೆ ಪ್ರಮಾಣಗಳನ್ನು ಕೊಟ್ಟು ಉದಾಹರಿಸ್ತಾರೆ. ಹೀಗೆ ಅನುಸಂಧಾನ ನಾವು ಮಾಡುವಾಗ ಎಲ್ಲನೂ ನಾವು ಇದನ್ನ ತಲೆಯಲ್ಲಿ ಅವಧಾರಣ ಮಾಡಲೇಬೇಕು, ಅನುಸಂಧಾನ ಮಾಡಲೇಬೇಕು ಅಂತ ಹೇಳೋದಿಲ್ಲ. ಅದನ್ನ ಸಾಕಷ್ಟು ಮನನ ಮಾಡಿ ನಮಗದು ಯೋಗ್ಯ ಅಂತ ಕಂಡ್ರೆ ನಾವೊಂದು ಅನುಸಂಧಾನ ಮಾಡಬೇಕು, ಮನನ ಮಾಡಬೇಕು. ಇಲ್ಲದೇ ಇದ್ರೆ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಲಿಕ್ಕೆ, ಭಗವಂತನ ಪೂಜಾ ಮಾಡಲಿಕ್ಕೆ ಎಷ್ಟೋ ಬೇಕಾದಷ್ಟು ಶಾಸ್ತ್ರೀಯ ಸಂಗತಿಗಳನ್ನ ಶಾಸ್ತ್ರದಲ್ಲಿ ಹೇಳೇ ಇದ್ದಾರೆ. ನಾವು ಕೂಡ ಅದನ್ನೆಲ್ಲ ಈ ರಾಮಾಯಣ, ಮಹಾಭಾರತ ಇದರೆಲ್ಲ ಶ್ರವಣ ಮಾಡಿದ್ದೇವೆ, ಇನ್ನೂ ಮುಂದೆ ಮಾಡುವವರಿದ್ದೇವೆ. ಅದಕ್ಕಾಗಿ ಇದನ್ನ ಮನನ ಮಾಡುವಾಗ ಏನು ಹಿನ್ನೆಲೆ ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇಷ್ಟಿವತ್ತು ಹೇಳಿದೆ. ಇಲ್ಲಿ ತನಕ ಆಗಿದ್ದು ಇನ್ನೂ 1ನೇ ಪದ್ಯ ಮಾತ್ರ. 2ನೇ ಪದ್ಯವನ್ನು ಇನ್ನು ನಾನು ಮುಂದಿನ ದಿವಸ ಹೇಳ್ತೇನೆ.